And it is with that purpose that He created us, and He has a purpose for our lives. ಹೀಗಾಗಿ ತನ್ನ ಒಂದು ಉದ್ದೇಶಕ್ಕೋಸ್ಕರವಾಗಿ ಒಂದನ್ನನ್ನು ಸೃಷ್ಟಿಸಿದ್ದಾನೆ, ನಮ್ಮನ್ನು ಸೃಷ್ಟಿಸಿ ಇಲ್ಲಿ ಬರಮಾಡಿದ್ದಾನೆ. And then God expects us to fulfill that purpose as we live in this world. ಮತ್ತು ಈ ಒಂದು ಭೂಮಿಯ ಒಂದು ಜೀವಿತದಲ್ಲಿ ನಾವು ಜೀವಿಸುವಾಗ ಆ ಉದ್ದೇಶಗಳನ್ನ ನಾವು ನೆರವೇರಿಸಬೇಕಾಗಿ ದೇವರು ಅದನ್ನ ಬಯಸುವಂತವನಾಗಿದ್ದಾನೆ. As I said yesterday, when we don't fulfill God's purpose, we are wasting our life, and we don't find meaning in our life and purpose in our life, and also we will not fulfill the purpose of our Creator. ನೆನ್ನೆ ನಾವು ನೋಡಿಕೊಂಡೆವು, ನಾವುಗಳು ದೇವರು ಯಾವ ಉದ್ದೇಶಕ್ಕೋಸ್ಕರ ನಮ್ಮನ್ನ ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿ ತಿಳಿದು ಆ ಉದ್ದೇಶಕ್ಕಾಗಿ ನಾವು ಜೀವಿಸದೇ ಇದ್ದರೆ ನಮ್ಮ ಜೀವಿತಗಳನ್ನ ನಾವುಗಳು ನಷ್ಟ ಮಾಡಿಕೊಳ್ಳುತ್ತಾ ಇದ್ದೇವೆ ಮತ್ತು ನಮ್ಮ ಸೃಷ್ಟಿಕರ್ತನಿಗೆ ಅದರಿಂದ ಮಹಿಮೆ ಆಗುವುದಿಲ್ಲ. Today I just want to look at a very practical subject on what is the goal of everything that we do. ಇವತ್ತು ಇನ್ನೊಂದು ವಿಷಯವನ್ನು ನಿಮ್ಮ ಮುಂದೆ ನಾನು ಇಡುವಂತವನಾಗಿದ್ದೇನೆ. ಅದೇನೆಂದ್ರೆ, ನಾವು ಮಾಡುವಂತ ಪ್ರತಿಯೊಂದರ ಗುರಿ ಏನಾಗಿದೆ. Now I think in the theme we have that in Romans chapter 12. Let's read that. Romans chapter 12 verse 2. ರೋಮಾಪುರದ ಬರೆದ ಪತ್ರಿಕೆ 12ನೇ ಅಧ್ಯಾಯ ಅದರ 2ನೇ ವಾಕ್ಯ, ಅದನ್ನ ನಾವುಗಳು ಓದಿಕೊಳ್ಳೋಣ. There it says, "Do not be conformed to this world, but be transformed by the renewing of your mind, so that you may discern what is the will of God, what is good and acceptable and perfect." 2ನೇ ವಾಕ್ಯ ಈ ರೀತಿಯಾಗಿರುವಂತದ್ದಾಗಿದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. As we live in this world, ನಾವು ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ the word of God very clearly says what is the goal of God for our lives. ನಮ್ಮ ಜೀವಿತಕ್ಕಾಗಿ ದೇವರ ಉದ್ದೇಶ ಏನಾಗಿದೆ ಎಂಬುದಾಗಿ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. As we are accomplishing His purpose, the other thing that God wants to do with our life is to transform us. ನಾವು ನಮ್ಮನ್ನ ಸೃಷ್ಟಿಸಿದ ಆತನ ಉದ್ದೇಶವನ್ನ ನಾವುಗಳು ಮಾಡುತ್ತಿರುವಂತ ಸಮಯದಲ್ಲಿಯೇ ನಮ್ಮನ್ನ ಆತನು ಬದಲಾವಣೆ ಅಥವಾ ಮಾರ್ಪಾಟು ಮಾಡಬೇಕೆಂಬುದಾಗಿ ಆತನಿಗೆ ಇಷ್ಟವಿದೆ. So that is why the writer is saying, Paul is writing to the Romans and he says, "Do not be conformed." ಅದಕ್ಕೋಸ್ಕರವೇ ಪೌಲನು ರೋಮಾಪುರದವರಿಗೆ ಬರಿತಾ ಇದ್ದಾನೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ, but transformed, ಆದರೆ ನೂತನ ಮನಸ್ಸನ್ನ ಹೊಂದಿದವರಾಗಿ. Okay, no. Hondi. Okay, you need to get transformed by renewing your mind. ನಮ್ಮ ಮನಸ್ಸುಗಳನ್ನ ನಾವು ಬದಲಾವಣೆ ಮಾಡಿಕೊಳ್ಳುವುದರ ಮೂಲಕ ನಾವು ಹೊಂದಿಕೊಳ್ಳಬೇಕು, ನೂತನವಾದದನ್ನ ಹೊಂದಿಕೊಳ್ಳಬೇಕು. So by transforming our mind, renewing our mind, we are transforming our lives. ನಮಗೆ ನೂತನ ಮನಸ್ಸುಗಳನ್ನ ಹೊಂದಿಕೊಳ್ಳುವುದರ ಮೂಲಕವಾಗಿ ನಮ್ಮ ಜೀವಿತಗಳನ್ನ ನಾವು ಬದಲಾವಣೆ ಮಾರ್ಪಾಟು ಮಾಡಿಕೊಳ್ಳಬೇಕು. The easy way to understand that is, for example, when your mobile get corrupted. ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಇನ್ನೊಂದು ಉದಾಹರಣೆ ಏನಂದ್ರೆ, ನಮ್ಮ ಮೊಬೈಲ್ಗಳು ಅದೇನಾದ್ರೂ ಕೆಟ್ಟು ಹೋದರೆ what do? When it is not functioning properly, you restart it. ಅದು ಸರಿಯಾಗಿ ಕೆಲಸ ಮಾಡದೆ ಹೋಗುವಾಗ ನಾವೇನ್ ಮಾಡ್ತೀವಿ, ರೀಸ್ಟಾರ್ಟ್ ಮಾಡ್ತೇವೆ. Or in computers, you reformat it and put it in the right way. ಕಂಪ್ಯೂಟರ್ಗಳಲ್ಲಿ ನಾವು ನೋಡುವಾಗ ನಾವು ರೀಫಾರ್ಮೇಟ್ ಮಾಡ್ತೇವೆ, ಸರಿಯಾದ ರೀತಿಯಲ್ಲಿ ನಾವು ಕೆಲಸ ಮಾಡುವಂತೆ ನಾವು ಮುಂದೆ ಹೋಗ್ತೇವೆ. So in the same way, God wants to transform us. ಹೀಗೆ ಆಗಿ ದೇವರು ನಮ್ಮ ಮನಸ್ಸುಗಳನ್ನು ಸಹ ಆತನು ಬದಲಾವಣೆ ಮಾಡಬೇಕೆಂಬುದಾಗಿದ್ದಾನೆ. And how it happens is by renewing of our minds. ಅದನ್ನ ಹೇಗೆ ಆತನು ಮಾಡಬೇಕೆಂಬುದಾಗಿದ್ದಾನೆ ಎಂಬುದನ್ನು ನೋಡುವಾಗ ನಮ್ಮ ಮನಸ್ಸುಗಳನ್ನ ನಾವುಗಳು ನೂತನ ಮನಸ್ಸನ್ನ ಹೊಂದಿಕೊಳ್ಳೋದರ ಮೂಲಕವಾಗಿ. And how can we renew our minds? ಹೇಗೆ ನಮ್ಮ ಮನಸ್ಸುಗಳನ್ನ ನಾವುಗಳು ನೂತನ ಮಾಡಿಕೊಳ್ಳಬಹುದು? By understanding the will of God and doing those things. ದೇವರ ಚಿತ್ತವನ್ನ ನಾವು ತಿಳ್ಕೊಳ್ಳುವುದು ಮತ್ತು ಅದನ್ನು ಮಾಡುವುದರ ಮೂಲಕ ಮಾಡಬಹುದಾಗಿದೆ. And in that way, when you do that God's will, it says it is good
acceptable and perfect. ಹೀಗೆ ಮಾಡುವುದರಿಂದ ನಾವು ನೋಡ್ತೇವೆ ಅದು ಉತ್ತಮವಾಗಿರುತ್ತೆ, ಮೆಚ್ಚುಗೆ ಆಗಿರುತ್ತೆ ಮತ್ತು ದೋಷವಿಲ್ಲದೆ ಇರುವಂತದ್ದಾಗಿದೆ. Because we are living in a competitive world and everything that we think is about many things that the world has standards for itself. ನಾವುಗಳು ಜೀವಿಸ್ತಿರುವಂತ ಈ ಲೋಕವು, ಈ ಒಂದು ಕಾಲಘಟ್ಟವು ಸ್ಪರ್ಧಾತ್ಮಕವಾದಂತದ್ದಾಗಿದೆ ಮತ್ತು ಈ ಲೋಕದಲ್ಲಿ ಅನೇಕ ಮಟ್ಟಗಳು, ಅದಕ್ಕೆ ಅನುಗುಣವಾದಂತಹ ಅನೇಕ ಮಟ್ಟಗಳು ಇರುವಂತದ್ದಾಗಿದೆ. And many times we are also tempted as believers and young people to conform to that. ನಾವುಗಳು ವಿಶ್ವಾಸಿಗಳಾದ ನಾವುಗಳು ಆ ಒಂದು ಮಟ್ಟಗಳನ್ನ ತಲುಪುವುದಕ್ಕಾಗಿ ನಾವು ಹೋರಾಡ್ತೇವೆ. But the word of God says that is not our standard. ಆದರೆ ದೇವರ ವಾಕ್ಯ ಹೇಳುವಂಥದ್ದು ಆ ಒಂದು ಮಟ್ಟ ನಮ್ಮದಲ್ಲ ಎಂಬುದಾಗಿ. I'll give you an example. When your standard is not correct, how you live will be a faulty life. ನಮ್ಮ ಆ ಒಂದು ಮಟ್ಟ ಸರಿಯಾಗಿ ಇಲ್ಲದೆ ಹೋದರೆ, ನಮ್ಮ ಒಂದು ಗುರಿ ಸರಿಯಾಗಿ ಇಲ್ಲದೆ ಹೋದರೆ ನಾವು ಜೀವಿಸುವಂತ ಒಂದು ಜೀವನ ಶೈಲಿ ಅದು ಕೆಟ್ಟು ಹೋಗುವಂತದ್ದಾಗಿದೆ. Yesterday, for example, I took extra 10 minutes. ನಾನು ನೆನ್ನೆ ಒಂದು ಉದಾಹರಣೆ ಹೇಳುವಾಗ, ನೆನ್ನೆ ನಾನು 10 ನಿಮಿಷ ನಾನು ಎಕ್ಸ್ಟ್ರಾ ನಾನು ತೆಗೆದುಕೊಂಡೆ. Why? Because my watch was 10 minutes slow, which I didn't understand, but I was following my watch. ನನ್ನ ಗಡಿಯಾರ 10 ನಿಮಿಷ ಅದು ತಡವಾಗಿ ಓಡ್ತಾ ಇತ್ತು. ಅದನ್ನ ಅನುಸರಿಸುತ್ತಾ ನನ್ನ ಮೆಸೇಜ್ ಅನ್ನು ಸಹ ನಾನು 10 ನಿಮಿಷ ನಾನು ಮುಂದುವರಿಸಿದೆ. So even though the brother got up and came, I thought, okay, my watch, it is 5 more minutes is there. So I was just following my watch, which was actually a faulty standard. ನಮ್ಮ ಸಹೋದರರು ಎದ್ದು ಬಂದರು. ಆಗಲೂ ಸಹ ನನ್ನ ವಾಚ್ ನಾನು ನೋಡಿದೆ, ಇನ್ನೂ 5 ನಿಮಿಷ ಇತ್ತು. ಹೀಗಾಗಿ ನಾನು ಮುಂದುವರಿಸ್ತಾ ಇದ್ದೆ. ಆದರೆ ನನ್ನ ಒಂದು ಗಡಿಯಾರ ಅದು ಕೆಟ್ಟು ಹೋಗಿತ್ತು, ಅದು ನನಗೆ ಗೊತ್ತಿಲ್ಲ. So when our standard is not correct, how do you measure your life will be faulty. ನಮ್ಮ ಒಂದು ಆ ಮಟ್ಟ ಸರಿಯಾಗಿ ಇಲ್ಲದೆ ಇರುವಾಗ ನಮ್ಮ ಜೀವನ ಶೈಲಿಗಳನ್ನ ಹೇಗೆ ನಾವು ಅಳೆದುಕೊಳ್ಳಬೇಕು? Okay, now let me ask you this question. ನಾನು ಒಂದು ಪ್ರಶ್ನೆಯನ್ನು ನಾನು ಕೇಳ್ತೇನೆ. Who is a successful person? Who is a successful person? ನಮ್ಮ ಜೀವಿತದಲ್ಲಿ ಬಹಳ ಯಶಸ್ಸನ್ನ, ತಮ್ಮ ಜೀವಿತಗಳಲ್ಲಿ ಯಶಸ್ಸನ್ನ ಕಂಡಿರುವಂತ, ಪೂರ್ಣ ಯಶಸ್ಸನ್ನ ಕಂಡಿರುವಂತ ವ್ಯಕ್ತಿ ಯಾರಾದ್ರೂ ಇದ್ದಾರಾ? Now, how do you evaluate a person if somebody is successful or not? What are the standards that we use to evaluate a person whether he is successful or not? ಒಬ್ಬ ವ್ಯಕ್ತಿ ಆತನು ಯಶಸ್ಸಾಗಿದ್ದಾನೆ ಎಂಬುದಾಗಿ ನಾವು ಹೇಳಲಿಕ್ಕಾಗಿ ಆತನ ಜೀವಿತದಲ್ಲಿ ನಾವು ಹೇಗೆ ಅದನ್ನು ನಾವು ಅಳಿತೇವೆ? ನಾವು Okay, maybe his work. Okay. ಒಂದು ಉದ್ಯೋಗ, Okay, maybe achieving his goal in the right time. Okay, ಸಮಯಕ್ಕೆ ಅನುಗುಣವಾಗಿ ತಕ್ಕ ಸಮಯಕ್ಕೆ ಆ ಗುರಿಯನ್ನ ಆ ವ್ಯಕ್ತಿ ಮುಟ್ತಾನೆ. ಹೀಗೆ ಮುಟ್ಟುವುದರಿಂದ ನಮ್ಗೆ ಅರ್ಥವಾಗುತ್ತೆ, ಓಕೆ, ಆತನು ಸಕ್ಸಸ್ ಆಗಿದ್ದಾನೆ ಎಂಬುದಾಗಿ. ಆ ಒಂದು ಪ್ರತ್ಯೇಕವಾದ ನಿರ್ದಿಷ್ಟವಾದ ಕ್ಷೇತ್ರದಲ್ಲಿ ಆತನು ಸಕ್ಸಸ್ ಆಗಿದ್ದಾನೆ. Now, in a worldly way, who says who is more successful? ಈ ಒಂದು ಪ್ರಪಂಚದಲ್ಲಿ ಯಾರು ಬಹಳಷ್ಟು ಯಶಸ್ಸನ್ನ ಕಂಡಿದ್ದಾರೆ? Maybe I just tell you because we don't have much time. It says, if you have more money, then many people think they are successful people. ಓಕೆ, ಸಮಯ ಕಡಿಮೆ ಇರೋದ್ರಿಂದ ನಾನು ಹೇಳ್ತೇನೆ, ನಾವು ನೋಡ್ಬೇಕಾದ್ರೆ ಹಣ ಯಾರಿಗೆ ಜಾಸ್ತಿ ಇರುತ್ತೆ, ಹೆಚ್ಚಾಗಿರುತ್ತೆ, ಅವರು ಒಳ್ಳೆ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ ನಾವು ಅನ್ಕೊಳ್ತೇವೆ ನಾವು. And that is why people are after making money. ಆ ಕಾರಣದಿಂದಲೇ ಅನೇಕರು ಆ ಹಣವನ್ನು ಗಳಿಸಲಿಕ್ಕಾಗಿಯೇ ಹೋರಾಡುವಂತವರಾಗಿದ್ದಾರೆ. And for that they will do anything. ಆ ಒಂದು ಗುರಿಯನ್ನು ಮುಟ್ಟಲಿಕ್ಕಾಗಿ ಅವರು ಏನು ಬೇಕಾದರೂ ಮಾಡಲಿಕ್ಕೂ ಸಿದ್ಧರಾಗಿದ್ದಾರೆ. So that is the worldly standards. That is the standard of the world. ಇದು ಪ್ರಾಪಂಚಿಕವಾದಂತಹ ಒಂದು ಗುರಿಯಾಗಿದೆ, ಒಂದು ಮಟ್ಟವಾಗಿದೆ. And when we also live in this world, we also sometimes think, okay, that is what I need to do with my life. ಹೀಗೆ ನಾವುಗಳು ಈ ಲೋಕದಲ್ಲಿ ಜೀವಿಸ್ತಾ ಇರೋದ್ರಿಂದ ನಾವು ಅನ್ಕೊಳ್ಳೋದು, ಓಕೆ, ನಾನು ಸಹ ಅದೇ ರೀತಿಯಾಗಿ ಜೀವಿಸಬೇಕು ಎಂಬುದಾಗಿ. But that is where we need, so that is there in our mind. ಅದು ನಮ್ಮ ಮನಸ್ಸುಗಳಲ್ಲಿ ಕುಳಿತುಕೊಂಡ್ಬಿಟ್ಟಿದೆ. And if you don't transform that, if you don't renew it, if you don't change it, ಅದನ್ನ ಬದಲಾವಣೆ ಮಾಡದ ಹೊರತು you are actually conforming to the world.
ನಾವುಗಳು ನಿಜವಾಗಲೂ ಈ ಲೋಕಕ್ಕೆ ಅನುಗುಣವಾಗಿ ನಾವು ಹೋಗುವಂತವರಾಗಿದ್ದೇವೆ. And that is what the Bible says. No, the standards of the world should not be our standards. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳುವಂಥದ್ದು ಇಹಲೋಕದ ಮಟ್ಟಗಳು ಅವು ನಮ್ಮ ಮಟ್ಟಗಳಾಗಿರಬಾರದು. Okay, now we understood that. Okay, this is the standard of the world. Now what does the Bible says about it? ನಾವುಗಳು ಈಗ ತಾನೇ ನಾವು ನೋಡಿಕೊಂಡು ಪ್ರಪಂಚದ ಒಂದು ಮಟ್ಟ ಅದು ಹಂತ ಈ ರೀತಿಯಾಗಿದೆ, ಗುರಿ ಈ ರೀತಿಯಾಗಿದೆ. ಆದ್ರೆ ನಮ್ಮ ಗುರಿ ಏನಾಗಿರಬೇಕು, ನಮ್ಮ ಒಂದು ಮಟ್ಟ ಏನಾಗಿರಬೇಕು? So we need to understand what is there in the scriptures and change our thinking in our mind. In that way we will transform our life. ದೇವರ ವಾಕ್ಯವನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಮನಸ್ಸುಗಳನ್ನ, ನೂತನ ಮನಸ್ಸುಗಳನ್ನ ಹೊಂದಿಕೊಂಡು ಅದರಂತೆ ನಾವುಗಳು ಜೀವಿಸಬೇಕು. Now let's come to Luke chapter 12 verse 15. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ. And there we read Jesus is talking to a man. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಒಬ್ಬ ವ್ಯಕ್ತಿ ಒಟ್ಟಿಗೆ ಮಾತಾಡ್ತಾ ಇದ್ದಾನೆ. And what is he talking? ಆತನು ಏನನ್ನ ಮಾತಾಡ್ತಾ ಇದ್ದಾನೆ? The context is a man came and is seeking the help of Jesus. ಒಬ್ಬ ಮನುಷ್ಯನು ಬರ್ತಾನೆ, ಆತನು ಕರ್ತನಾದ ಯೇಸು ಕ್ರಿಸ್ತನ ಒಂದು ಸಹಾಯವನ್ನ ಕೇಳುವುದಕ್ಕಾಗಿ ಆತನು ಬರ್ತಾ ಇದ್ದಾನೆ. And then what is the help that he is seeking? ಆತನು ಯಾವ ತರವಾದಂತ ಒಂದು ಸಹಾಯವನ್ನ ಆತನು ನಿರೀಕ್ಷಿಸ್ತಾ ಇದ್ದಾನೆ. No, his brother and he has some problem with the property that they have. ಈ ವ್ಯಕ್ತಿಗೂ ಮತ್ತು ಈತನ ಸಂಬಂಧಿಕರಿಗೂ ಆಸ್ತಿಯ ವಿಷಯದಲ್ಲಿ ಕೆಲವು ವಿವಾದಗಳು ಇರುವಂತದ್ದಾಗಿದೆ. And then he went and talked with him and it was not solved. So he is going to Jesus and he knew that Jesus has authority. So he went to Jesus and said, Jesus, can you help me to solve my problem? ಈತನು ಈತನ ಸಂಬಂಧಿಕರ ಒಟ್ಟಿಗೆ ಹೋಗಿ ಮಾತಾಡ್ತಾನೆ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿಕ್ಕೆ. ಆದರೆ ಸಮಸ್ಯೆ ಬಗೆಹರಿಯೋದಿಲ್ಲ. ತದನಂತರ ಆತನು ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬರ್ತಾನೆ. ಕರ್ತನೇ, ನನಗೆ ಈ ಒಂದು ಸಮಸ್ಯೆ ಇದೆ, ಇದನ್ನ ಬಗೆಹರಿಸಿ ಕೊಡು ಎಂಬುದಾಗಿ ಕೇಳ್ತಾ ಇದ್ದಾನೆ. And then Jesus is responding in verse 15. 15ನೇ ವಾಕ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆತನು ಉತ್ತರವನ್ನ ನೀಡುತ್ತಾ ಇದ್ದಾನೆ. There he says, and he said to them, take care, be on your guard against all kinds of greed. 15ನೇ ವಾಕ್ಯ, ಆತನು ಅವರ ಕಪಟವನ್ನು ತಿಳಿದು ನನ್ನನ್ನು ಯಾಕೆ ಪರೀಕ್ಷೆ ಮಾಡುತ್ತೀರಿ, ನನಗೆ ಒಂದು ಹಣವನ್ನು ತಂದು ಕೊಡಿರಿ ಅನ್ನಲು. Verse 15, 12:15. No, Luke chapter 12 verse 15. And here is a principle that Jesus is teaching this young man. ಈ ಒಬ್ಬ ಯವನಸ್ಥನಿಗೆ ದೇವರು ಒಂದು ತತ್ವವನ್ನ ಆತನು ಕಲಿಸುತ್ತಾ ಇದ್ದಾನೆ. What he says, for one's life does not consist in the abundance of the possessions. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾನೆ. So you don't have to evaluate somebody's life on the basis of the things that they have. ಅವರಿಗೆ ಒಬ್ಬ ವ್ಯಕ್ತಿಗೆ ಇರುವಂತಹ ಆ ಒಂದು ಆಸ್ತಿ ಅಥವಾ ಹಣದ ಮೂಲಕವಾಗಿ ಆತನ ಜೀವನವನ್ನ ನಾವು ಅಳೆಯಲಿಕ್ಕೆ ಸಾಧ್ಯತೆ ಇಲ್ಲ, ಅಳೆಯಬಾರದು. And that is why Jesus is saying you should take guard of every greed. ಆದ್ದರಿಂದಲೇ ಕರ್ತನು ಹೇಳುವಂತದ್ದು ಎಲ್ಲಾ ಲೋಭಕ್ಕೂ ಎಚ್ಚರಿಕೆಯಾಗಿರಬೇಕು ಎಂಬುದು. What is this greed? ಈ ಒಂದು ಆ ಲೋಭ ಅಂದ್ರೆ ಏನು? Greed is something you're earning that does not belong to you, or to get more things for yourself. ನಮಗೆ ಸಂಬಂಧ ಪಡದವುಗಳು, ನಮಗೆ ಒಳಪಡದವುಗಳನ್ನ ನಾವು ಆಶಿಸಿ ನಾವುಗಳು ಪಡಕೊಳ್ಳುವಂತದ್ದಾಗಿದೆ. And thinking that the more things I have, the more successful I am. ಮತ್ತು ಹೆಚ್ಚನ್ನ ನಾನು ಗಳಿಸುತ್ತಾ ಇದ್ದರೆ ನನ್ನ ಜೀವನದಲ್ಲಿ ಹೆಚ್ಚು ಯಶಸ್ಸನ್ನು ನಾನು ಕಾಣುತ್ತೇನೆ ಎಂಬುದು. But this is the standard that Jesus is giving to us. ಇದೇ ಒಂದು ಮಟ್ಟವನ್ನ ಕರ್ತನಾದ ಯೇಸು ಕ್ರಿಸ್ತನು ನಮಗೂ ಸಹ ಕೊಡುತ್ತಾ ಇದ್ದಾನೆ. Our life does not consist of the abundance of the possessions. ನಮಗೆ ಒಳಪಟ್ಟಿರುವಂತಹ ಆಸ್ತಿ ಅಥವಾ ಹಣದ ಮೂಲಕ ನಮ್ಮ ಜೀವನ ಮಟ್ಟವನ್ನು ಅಳೆಯಬಾರದು. So when you understand that, you need to renew your thinking and change your life. ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಮನಸ್ಸುಗಳನ್ನ ನಾವು ನೂತನ ಮಾಡಿಕೊಳ್ಳಬೇಕು, ಬದಲಾವಣೆಯನ್ನ ಮಾಡಿಕೊಳ್ಳಬೇಕು. Now we are more talking about money. ನಾವು ಹೆಚ್ಚಾಗಿ ನಾವು ಹಣದ ವಿಷಯವಾಗಿ ಮುಂಜಾನೆ ಮಾತಾಡ್ತಾ ಇದ್ದೇವೆ. Because money is an important topic that Jesus talks in the Bible. ಈ ಒಂದು ಸತ್ಯವೇದದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಬಹಳ ಮುಖ್ಯವಾಗಿ ವಿಶೇಷವಾಗಿ ಮಾತಾಡುವಂತ ವಿಷಯ, ಒಂದು ಟಾಪಿಕ್ ಏನಂದ್ರೆ ಹಣ. 1/3 of the Jesus disciples is based on money. 1/3.
ಓಕೆ, 3ರಲ್ಲಿ 1 ಅಂಶ ಅಷ್ಟು ವಿಷಯವನ್ನ ಅಷ್ಟು ವಿಷಯವನ್ನ ತನ್ನ ಶಿಷ್ಯರು ಮಾತಾಡ್ತಾ ಇದ್ರು ಯಾವಾಗಲೂ. No, about money to Jesus. No, about money which Jesus was speaking. Now, 1/3 of the Jesus parables is about money. ಓಕೆ, ಕರ್ತನಾದ ಯೇಸು ಕ್ರಿಸ್ತನ ಸಾಮ್ಯಗಳಲ್ಲಿ 3ರಲ್ಲಿ 1/3 ಭಾಗ ಅದು ಹಣದ ಕುರಿತಾಗಿ ಇರುವಂತದ್ದಾಗಿದೆ. So Jesus talked more about money even that he talked about the prayer or even heaven or hell. ಕರ್ತನಾದ ಯೇಸು ಕ್ರಿಸ್ತನು ಪ್ರಾರ್ಥನೆ ವಿಷಯವಾಗಿ, ಸ್ವರ್ಗ ನರಕಗಳ ವಿಷಯವಾಗಿ ಎಷ್ಟಾಗಿ ಮಾತಾಡ್ನೋ ಅಷ್ಟೇ ವಿಷಯವಾಗಿ, ಅಷ್ಟೇ ಒಂದು ಮಟ್ಟದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹಣದ ವಿಷಯವಾಗಿಯೂ ಸಹ ಮಾತಾಡಿದ್ದಾನೆ. Why? Because money has great influence on our lives. ಯಾಕೆಂದ್ರೆ ಈ ಹಣವು ನಮ್ಮ ಜೀವಿತಗಳ ಮೇಲೆ ಬಹಳಷ್ಟು ಪ್ರಭಾವವನ್ನ ಬೀರುವಂತದ್ದಾಗಿದೆ. So we need to understand how the Bible looks at money. ಆದ್ದರಿಂದ ಈ ಸತ್ಯವೇದವು ಹಣವನ್ನ ಯಾವ ರೀತಿಯ ಯಾವ ದೃಷ್ಟಿಯಲ್ಲಿ ನೋಡುತ್ತದೆ ಎಂಬುದನ್ನ ನಾವುಗಳು ಅರ್ಥ ಮಾಡಿಕೊಳ್ಳಬೇಕು. So the Bible very clearly says we should be away from greediness or covetousness. ಆದ್ದರಿಂದ ದೇವರ ವಾಕ್ಯ ಹೇಳುವಂತದ್ದು ಈ ಒಂದು ಹಣದ ಒಂದು ದುರಾಶೆ ಅಥವಾ ಲೋಭದಿಂದ ನಾವುಗಳು ಎಚ್ಚರಿಕೆಯಾಗಿದ್ದು ನಾವು ದೂರವಿರಬೇಕೆಂಬುದಾಗಿ. Why? Because the world thinks the more you have, the more successful you are. ಈ ಲೋಕವು ಹೇಳುವಂತದ್ದು ನಿಮಗೆ ಎಷ್ಟು ಹಣ ಇರುತ್ತೆ ಅಷ್ಟು ಯಶಸ್ಸನ್ನು ನೀವು ಗಳಿಸ್ತೀರಿ ಎಂಬುದಾಗಿ ಹೇಳುತ್ತೆ. Why do you think people change their mobiles every time? ಯಾಕೆ ವ್ಯಕ್ತಿಗಳು ಆಗಾಗ ತಮ್ಮ ಮೊಬೈಲ್ಗಳನ್ನ ಚೇಂಜ್ ಮಾಡ್ತಾ ಇರ್ತಾರೆ? Oh, okay, version, okay. Yeah, some people says version change. But ultimately, what is the function of a phone? ನಾವು ನೋಡ್ಬೇಕಾದ್ರೆ ಕೊನೆ ಪಕ್ಷ ಅವನ ಮೊಬೈಲ್ನ ಒಂದು ಉದ್ದೇಶವಾದ್ರೂ ಏನು? Yeah, calling and communication actually. So, no, even the version comes, it is more facilities. That is what sometimes we think. But they change the color, they do things, and then they get more money from us. I think that is what most of the time they does. ಮೊಬೈಲ್ಗಳಲ್ಲಿ ಅದರ ಮುಖ್ಯ ಉದ್ದೇಶ ಒಬ್ಬರೊಟ್ಟಿಗೆ ಒಬ್ಬರು ಮಾತಾಡುವಂಥದ್ದು. ಹೀಗೆ ಈ ಮೊಬೈಲ್ನ ತಯಾರು ಮಾಡುವಂಥವರು ಅದರ ಒಂದು ಬಣ್ಣವನ್ನ ಬದಲಾವಣೆ ಮಾಡ್ತಾರೆ, ಆಕಾರನ ಬದಲಾವಣೆ ಮಾಡ್ತಾರೆ. ಹೇಗೂ ಅದರ ಉದ್ದೇಶ ಮಾತ್ರ ಅದೇ ಆಗಿರುವಂಥದ್ದಾಗಿದೆ. So we should be very careful how the world is actually portraying these things to us. ನಾವುಗಳು ಒಂದನ ಎಚ್ಚರಿಕೆಯಾಗಿ ನಾವು ನೋಡಬೇಕು, ಈ ಲೋಕವು ಈ ಎಲ್ಲಾ ಒಂದು ವಸ್ತುಗಳನ್ನ ಹೇಗೆ ನಮಗೆ ತೋರಿಸ್ತಾ ಇದೆ. Maybe let's discuss about 1 or 2 advertisement that is happening on the TV. ಟಿವಿಯಲ್ಲಿ ಬರುವಂತಹ ಅಡ್ವರ್ಟೈಸ್ಗಳ ಒಂದು ವಿಷಯ ಒಂದೆರಡನ್ನ ನಾವು ನೋಡಿಕೊಳ್ಳೋಣ. Because this is the standards that is being portrayed to you. ಈ ಒಂದು ಮಟ್ಟಗಳನ್ನ ನಮ್ಮ ಮುಂದೆ ಇದು ಇಡುತ್ತಾ ಇದೆ, ಚಿತ್ರವನ್ನ ಅದು ಮಾಡಿ ತೋರಿಸ್ತಾ ಇದೆ. For example, have you seen the Fair and Lovely advertisements? Okay, Fair and Lovely advertisements ಎಲ್ಲ ನೋಡಿದ್ದೀರಾ ನೀವು? You have seen that? ನೋಡಿದ್ದೀರಾ? You don't see TV? So what is the Fair and Lovely says? Okay, Fair and Lovely ಒಂದು ಅಡ್ವರ್ಟೈಸ್ ಅಲ್ಲಿ ಅದು ಏನನ್ನ ಹೇಳುತ್ತೆ? In 7 days you will become fair or white. 7 ದಿನಗಳಲ್ಲಿ ನೀವು ಬಹಳ ಬದಲಾವಣೆಯನ್ನ ಹೊಂದಿ ಬಹಳ ಬೆಳ್ಳಗಾಗುವಿರಿ. Now, I'm just asking you, how many of you have used that and become white? Can anybody raise their hands? ಅದನ್ನ ಉಪಯೋಗಿಸಿ ಬೆಳ್ಳಗಾಗಿರುವಂತವರು ಇಲ್ಲಿ ಯಾರಾದ್ರೂ ಇದ್ದೀರಾ? ನೀವು ಕೈಗಳನ್ನ ಎತ್ತಿ. Other question. Will ever somebody using that cream will become like that white person? ಆ ಒಂದು ಕ್ರೀಮ್ ಅನ್ನು ಉಪಯೋಗಿಸಿ ಯಾರಾದ್ರೂ ಬೆಳ್ಳಗಾಗಲಿಕ್ಕೆ ಸಾಧ್ಯತೆ ಇದೆಯೋ? Is there a possibility? Now, I want you to think in this way. For example, when they are showing that, is it a very black person that is becoming white? Or is it a white person who is already fair and they put some brown cream and then changing their face? ಆ ಒಂದು ಅಡ್ವರ್ಟೈಸ್ ನಲ್ಲಿ ಒಬ್ಬ ಕಪ್ಪಾಗಿರುವಂತ ವ್ಯಕ್ತಿ ಅದನ್ನು ಉಪಯೋಗಿಸಿ ಬೆಳ್ಳಗಾಗುತ್ತಿದ್ದಾನ, ಅಥವಾ ಬೆಳ್ಳಗಿರುವಂತ ವ್ಯಕ್ತಿ ಸ್ವಲ್ಪ ಕಪ್ಪು ಮಚ್ಚೆಗಳನ್ನ ಹಚ್ಚಿಕೊಂಡು ನಂತರ ಈ ಒಂದು ಫೇರ್ ಅಂಡ್ ಲವ್ಲಿ ಹಾಕೊಂಡು ಬೆಳ್ಳಗಾಗಿದ್ದಾನ? Second option. ಎರಡನೇ ಒಂದು ವಿಷಯ. But yet, even though we know that, why we are going and buying this Fair and Lovely?
ಯಾಕೆ ನಾವು ಈ ಫೇರ್ ಅಂಡ್ ಲವ್ಲಿಯನ್ನ ನಾವು ಹೋಗಿ ನಾವು ಕೊಂಡುಕೊಳ್ಳುತ್ತೇವೆ? And when they are selling that, they are also selling one more thing to you. ಅದನ್ನ ಅವರು ಹೇಳುವಾಗ ಇನ್ನೊಂದು ವಿಷಯವನ್ನು ಸಹ ಅವರು ಕೂಡಿಸಿ ಹೇಳುತ್ತಾ ಇದ್ದಾರೆ. They say, if you are black or brown, you are not so good. ನೀವುಗಳು ಕಪ್ಪಾಗಿ ಅಥವಾ ಕೆಂಪು ಬಣ್ಣದಲ್ಲಿ ನೀವು ಇದ್ರೆ, ಬ್ರೌನ್ ಕಲರ್ ನೀವು ಇದ್ರೆ ನೀವು ಒಳ್ಳೆಯದಲ್ಲ, ಅದು ಒಳ್ಳೆಯದಲ್ಲ. ಅದು So you need to change your color. ಆದ್ದರಿಂದ ನೀವು ನಿಮ್ಮ ಬಣ್ಣವನ್ನ ನೀವು ಬದಲಾವಣೆ ಮಾಡಿಕೊಳ್ಳಬೇಕು. And when you become white, more people will love you. ಆ ಒಂದು ಬೆಳ್ಳಗಿರುವ ಬಣ್ಣವನ್ನ ನೀವು ಹೊಂದಿಕೊಳ್ಳುವಾಗ ಹೆಚ್ಚು ಜನರು ನಿಮ್ಮನ್ನ ಪ್ರೀತಿ ಮಾಡ್ತಾರೆ. And that is the standard that they are selling to us. ಆ ಒಂದು ಮಟ್ಟವನ್ನ ಅವರು ನಮಗೆ ಮಾರುತ್ತಾ ಇದ್ದಾರೆ. And many young girls, even boys also, now they have boys also cream for this, thinking that the more white you become, more attractive you are. ಅದು ಬರೀ ಸಹೋದರಿಗಳು ಮಾತ್ರವಲ್ಲ, ಅಥವಾ ಹುಡುಗಿಯರಿಗೆ ಮಾತ್ರವಲ್ಲ, ಹುಡುಗರಿಗೂ ಸಹ ಬಹಳಷ್ಟು ಕ್ರೀಮ್ಗಳು ಸಹ ಇದ್ದಾವೆ. ಸೊ ಅದನ್ನ ಉಪಯೋಗಿಸುವಾಗ ಹೆಚ್ಚು ಬಿಳುಪನ್ನು ನಾವು ಹೊಂದುತ್ತೇವೆ ಎಂಬುದಾಗಿ ಅವರು ಹೇಳ್ತಾರೆ. Now for example, now in Bangalore you don't see barber shops. Now, no, early it was barber shop, means go ahead, cut your hair and come, but now it is men's beauty parlor. ಹಿಂದಿನ ಕಾಲದಲ್ಲಿ ನಾವುಗಳು ಬಾರ್ಬರ್ ಶಾಪ್ ಎಂಬುದಾಗಿ ಹೆಸರಿತ್ತು. ನಾವುಗಳು ಹೋಗಿ ನಮ್ಮ ಕೂದಲನ್ನ ನಾವು ಕಟ್ ಮಾಡಿಕೊಳ್ಳುವಂತ ಸ್ಥಳ. ಈಗ ಅದು ಯಾವ ರೀತಿ ಇದೆ ಅಂದ್ರೆ ಪುರುಷರ ಬ್ಯೂಟಿ ಪಾರ್ಲರ್. And there you have facial, you have all those kind of things happening there. ಅಲ್ಲಿ ನಮಗೂ ಸಹ ಫೇಶಿಯಲ್ ಬಹಳಷ್ಟು ಕ್ರಿಯೆಗಳನ್ನು ಅವರು ಮಾಡ್ತಾರೆ ಅವರು. Now what I'm trying to say is, so you need to transform your mind, otherwise you will not be able to discern the will of God, and you will not be able to fulfill God's purposes in your life. ಆದ್ದರಿಂದಲೇ ನಾವುಗಳು ನೂತನ ಮನಸ್ಸನ್ನು ನಾವು ಹೊಂದಿಕೊಳ್ಳಬೇಕು, ಮತ್ತು ನಮ್ಮ ಸೃಷ್ಟಿಕರ್ತನು ನಮ್ಮನ್ನು ಯಾವ ಉದ್ದೇಶಕ್ಕೋಸ್ಕರ ಸೃಷ್ಟಿಸಿದ್ದಾನೋ ಅದನ್ನ ಮಾಡಲಿಕ್ಕೆ ಆಗ ಮಾತ್ರವೇ ಸಾಧ್ಯವಾಗುತ್ತೆ. Let me ask you, which is best, white or black or brown or yellow? Which color is the best color? Okay. ಬಿಳುಪು, ಕಪ್ಪು, ಬ್ರೌನು, ಯಾವುದು ಯೆಲ್ಲೋ ಕಲರ್, ಇವುಗಳಲ್ಲಿ ಯಾವುದು ಬಹಳ ಉತ್ತಮವಾದದ್ದು? Is it? Sometimes we need to accept this. If God has created you as you are, you need to accept that. ಕೆಲವೊಮ್ಮೆ ನಾವುಗಳು ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರು ನಮ್ಮನ್ನ ಯಾವ ಒಂದು ಬಣ್ಣದಲ್ಲಿ ಉಂಟು ಮಾಡಿದ್ದಾನೋ ಅದೇ ಬಣ್ಣದಲ್ಲಿ ನಾವು ಇರಬೇಕು. Because God in His foreknowledge knows what is best for us, and He has created us most beautifully and wonderfully. ದೇವರು ನಮ್ಮನ್ನ ಉಂಟು ಮಾಡಿರುವಂಥದ್ದು ಬಹಳ ಉತ್ತಮವಾಗಿಯೂ ಬಹಳ ಸುಂದರವಾಗಿಯೂ ಮನೋಹರವಾಗಿಯೂ ಆತನು ನಮ್ಮನ್ನ ಉಂಟು ಮಾಡಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. Psalm 139 verse 13 and 14, it very clearly says, God was knitting me in my mother's womb. ಕೀರ್ತನೆಗಳು 139 verse 13 and 14. 13ನೇ ವಾಕ್ಯವನ್ನ ನಾವುಗಳು ಓದಿಕೊಳ್ಳುವಾಗ, ನನ್ನ ಅಂತರೇಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ. So it says God was knitting me and you in our mother's womb. ನನ್ನ ತಾಯಿಯ ಗರ್ಭದಲ್ಲಿ ನಾನಿದ್ದಾಗ ಆತನು ಅಲ್ಲಿಯೇ ನನ್ನನ್ನ ರೂಪಿಸುತ್ತಾ ಇದ್ದನು. And then he says, Lord, I praise you, for I am fearfully and wonderfully made. ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. Now this is another thing that should happen in our lives. This should happen in our lives. ಇದು ಸಹ ನಮ್ಮ ಜೀವಿತಗಳಲ್ಲಿ ಆಗಬೇಕು. Here psalmist is praising, Lord, I praise you because you have made me wonderfully and beautifully. ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. I want to ask this question. ನಾನು ನಿಮಗೆ ಈ ಒಂದು ಪ್ರಶ್ನೆಯನ್ನು ನಾನು ಕೇಳುತ್ತೇನೆ. Have you praised God for the way that God has created you? ನಿಮ್ಮನ್ನು ಸೃಷ್ಟಿಸಿರುವಂತ ಆ ವಿಧ, ಹೇಗೆ ನಿಮ್ಮನ್ನು ಆತನು ಸೃಷ್ಟಿಸಿದ್ದಾನೋ ಅದಕ್ಕಾಗಿ ನೀವು ಎಂದಾದರೂ ಆತನನ್ನ ನೀವು ಕೊಂಡಾಡಿದ್ದೀರೋ? Or you are so dissatisfied, no Lord, you didn't do my nose correctly, so I'll go to the beauty parlor and do some work on it and then accept me as I am. ಆದರೆ ಆತನು ಮಾಡಿರುವುದನ್ನು ಒಪ್ಪಿಕೊಳ್ಳದೆ ನಾವುಗಳು ಬ್ಯೂಟಿ ಪಾರ್ಲರ್ಗೆ ಹೋಗಿ ನಮ್ಮ ಮುಖವನ್ನು ಅಥವಾ ನಮ್ಮ ಮೂಗನ್ನು ಸರಿ ಮಾಡಿಕೊಂಡು ನಾವು ಆತನಿಗೆ ನಾವು ಕೇಳುತ್ತೇವೋ, ಈಗ ನಾನು ಮಾಡಿಕೊಂಡಿರುವುದು ಸರಿಯಾಗಿದೆ.
Sometimes we think, no, this is not right, no, God made a mistake, so he should have made little more longer nose, or no, he should have made it little more different. And we are dissatisfied with how God has created, and we go after these things. ದೇವರು ನಮ್ಮನ್ನ ಉಂಟು ಮಾಡಿದ್ದಾನೆ, ಆ ಒಂದು ವಿಧಾನ ಸರಿಯಲ್ಲ, ಆದ್ದರಿಂದ ನನಗೆ ಯಾವುದು ಸರಿಯಾಗಿ ತೋಚುತ್ತದೋ ಹಾಗೆ ಮಾಡಿಕೊಳ್ಳುವುದಕ್ಕಾಗಿ ನನ್ನ ದಾರಿಯನ್ನು ನಾನು ಹಿಡಿಯುತ್ತೇನೆ. Now, if you go for that, what will happen? You go there, maybe 1 hour or 2 hours, you will have that, and you go take your bath, and you are again the same person again. ನಾವುಗಳು ಆ ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗ್ತೇವೆ, ನಾವುಗಳು ಎಲ್ಲವನ್ನ ನಾವು ಸರಿ ಮಾಡ್ಕೊಳ್ತೇವೆ, ಸ್ನಾನ ಮಾಡಿದ ನಂತರ ಮತ್ತೆ ನಾವು ಹಾಗೇನೆ ನಾವು ಇರ್ತೇವೆ. So we need to change our minds and accept as we are, as God has created us, and thank God for that. ದೇವರು ನಮ್ಮನ್ನ ಯಾವ ಒಂದು ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ನಮ್ಮನ್ನು ಆತನು ಸೃಷ್ಟಿಸಿದ್ದಾನೋ ಅದರಲ್ಲಿ ನಾವುಗಳು ಸಮಾಧಾನವಿದ್ದು ಆತನಿಗೆ ನಾವು ಸ್ತೋತ್ರ ಸಲ್ಲಿಸುವಂತವರಾಗಿರಬೇಕು. Okay, that is now about boys. No, I'll just give you another example. ನಮ್ಮ ಹುಡುಗರಿಗೆ ಅಥವಾ ಪುರುಷರಿಗೆ ಇನ್ನೊಂದು ಉದಾಹರಣೆಯನ್ನು ನಾನು ಕೊಡ್ತೇನೆ. Have you seen the advertisement of Raymond's? ರೇಮಂಡ್ಸ್ ಇದರ ಒಂದು ಅಡ್ವರ್ಟೈಸ್ಮೆಂಟ್ ನೀವು ನೋಡಿದ್ದೀರಾ? What it says? ಅದೇನನ್ನು ಹೇಳುತ್ತೆ? Oh, the complete man. Okay. ಪರಿಪೂರ್ಣವಾದಂತ ಪುರುಷನು. So how do you become a complete man? ಹೇಗೆ ಒಬ್ಬ ಪುರುಷನು ಪರಿಪೂರ್ಣವಾಗುತ್ತಾನೆ? According to them, ಅವರ ಪ್ರಕಾರವಾಗಿ, when you buy their coat and suit and Raymond's thing, then you become a complete man. ಅವರು ಮಾರುವಂತ ಆ ಒಂದು ರೇಮಂಡ್ಸ್ ಬಟ್ಟೆನ ನಾವು ಕೊಂಡುಕೊಂಡು ಧರಿಸಿಕೊಳ್ಳುವಾಗ ನಾವು ಪರಿಪೂರ್ಣವಾಗುತ್ತೇವೆ. If you buy any other things, you will not be complete man. ಅದನ್ನ ಹೊರತುಪಡಿಸಿ ನಾವುಗಳು ಬೇರೆ ಏನಾದ್ರೂ ನಾವು ಕೊಂಡುಕೊಂಡ್ರೆ ನಾವು ಅಪೂರ್ಣ ಪುರುಷರಾಗುತ್ತೇವೆ ನಾವು. For example, now for the shoes, I'll give you the other example from the shoes. Okay, shoes, ಇದಕ್ಕಾಗಿ ಇನ್ನೊಂದು ಉದಾಹರಣೆನ ನಾನು ಕೊಡ್ತೇನೆ. Now, why do we wear shoes? ಯಾಕೆ ನಾವುಗಳು ಈ ಶೂಸ್ ಅನ್ನ ನಾವುಗಳು ಧರಿಸಿಕೊಳ್ಳುತ್ತೇವೆ? What is the purpose of the shoe? Okay, protection. Okay, ಅದನ್ನ ನಾವು ನಮ್ಮ ಕಾಲನ್ನು ನಾವು ಕಾಪಾಡಿಕೊಳ್ಳೋದಕ್ಕೋಸ್ಕರ. Then comfort. Okay. ಕಂಫರ್ಟ್ ಗೋಸ್ಕರ. Style. Okay. Okay. Yeah, and some girls have fallen in love with somebody wearing the shoe itself. No, I heard about stories like that. ನಮ್ಮ ಸಹೋದರಿಗಳು ಬೇರೆಯವರು ಹಾಕೊಳ್ಳುವಂತ ಶೂಸ್ಗಳನ್ನು ನೋಡಿ ನಾನು ಧರಿಸಿಕೊಳ್ಬೇಕು ಆ ತರ ತಾತ್ಕೊಳ್ತಾರೆ. You see, all these are there. Now, I am just telling. Now, what is the base price of a shoe with all these things what you said? ನೀವು ಹೇಳಿದಂತ ಈ ಎಲ್ಲಾ ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈಗ ಒಂದು ಶೂಸ್ ಆ ಒಂದು ಶೂಸ್ನ ಒಂದು ಸಾಮಾನ್ಯ ಒಂದು ದರ ಅಥವಾ ಅದರ ಒಂದು ಪ್ರೈಸ್ ಏನಾಗಿರುತ್ತೆ? Where from it starts? ಎಲ್ಲಿ ಅದು ಪ್ರಾರಂಭವಾಗುತ್ತೆ? No, you said it should be comfortable, it should be look gooding, no, it will be look very good and style, everything. What is the price that you can think of? ಓಕೆ, ನಿಮಗೆ ಕಂಫರ್ಟಬಲ್ ಆಗಿರಬೇಕು, ತುಂಬಾ ಸ್ಟೈಲ್ ಆಗಿರಬೇಕು, ಬಹಳ ಸುಂದರವಾಗಿರಬೇಕು, ಎಲ್ಲವುಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಹೋಗಿ ನಾವು ಕೊಂಡ್ಕೊಳ್ಬೇಕಾದ್ರೆ ಎಷ್ಟು ದುಡ್ಡನ್ನು ನಾವು ಕೊಟ್ಟು ನಾವು ಕೊಂಡ್ಕೊಳ್ಬೇಕು? ಪ್ರಥಮ ಒಂದು ಪ್ರೈಸ್ ಏನಾಗಿರುತ್ತದೆ? ಸ್ಟಾರ್ಟಿಂಗ್ ಪ್ರೈಸ್ ಡಿಪೆಂಡ್ಸ್. ಓಕೆ, 1500 ರೂಪಾಯಿ. Now, till what it can go? ಎಲ್ಲಿವರೆಗೂ ಅದು 1500? ಅದು ಎಲ್ಲಿವರೆಗೂ ಅದು ಹೋಗಬಹುದು? Lakhs? Oh, is it lakhs are there now? I don't know. Nike shoe, Reebok, no? Or maybe like 15,000 or 20,000. Okay. 15,000 or 20,000. Now, what is the difference between this and this? ಈ 1500ಕ್ಕೂ 15,000ಕ್ಕೂ ಏನು ವ್ಯತ್ಯಾಸ ಏನಿದೆ? Extra zero. Extra zero. Extra, you get one more tick mark. That's the only thing. And you are paying this difference for this. Okay. So ashtu You know the symbol of this? What is it? Nike shoe. So you are getting a tick mark, and for that you are paying the difference. Okay. ಆ ಒಂದು ವ್ಯತ್ಯಾಸದ ಹಣವನ್ನ ಬರೀ ಅದೊಂದು ಟಿಕ್ಗೋಸ್ಕರ ನೀವು ಕೊಡ್ತೀರಾ? ನೀವು ನೈಕ್ ಆ ಒಂದು ಕಂಪ್ನಿಯವ್ರಿಗೆ ನೀವು ಕೊಡ್ತೀರಾ? And you may say, no,
Sachin Tendulkar is wearing it. That is why I want to wear it. ಇಲ್ಲ ಸಚಿನ್ ತೆಂಡೂಲ್ಕರ್ ಅದನ್ನ ಹಾಕೊಂಡಿದ್ದಾರೆ, ಅದಕ್ಕೋಸ್ಕರ ನಾನು ಹಾಕಿಕೊಳ್ಬೇಕು. To wear that, they are paying crores of rupees for him to wear that. ಓಕೆ, ಆ ಒಂದು ಶೂಗಳನ್ನ ಅವನು ಹಾಕಿಕೊಳ್ಳುವುದಕ್ಕಾಗಿ ಅವನಿಗೆ ಕೋಟ್ಯಾನುಕೋಟಿ ದುಡ್ಡುಗಳನ್ನ ಕೊಡ್ತಾರೆ. And then we fools are thinking that he is wearing it, and we without any money fight with our parents and then get that shoe, and we think we'll get extra tick mark. ಓಕೆ, ಬುದ್ಧಿ ಇಲ್ಲದೆ ಇರುವಂತ ನಾವುಗಳು ತೆಂಡೂಲ್ಕರ್ ಹಾಕೊಳ್ತಾ ಇದ್ದಾನೆ, ನಾನು ಸಹ ಹಾಕೊಳ್ಬೇಕು. ನನ್ನ ತಂದೆ ತಾಯಿಗಳಿಗೆ ಎಷ್ಟು ಹಣ ಇದೆಯೋ ನನಗೆ ಗೊತ್ತಿಲ್ಲ, ನನ್ನ ಜೋಬಲ್ಲಿ ಎಷ್ಟು ಹಣ ಇದೆಯೋ ನನಗೆ ಗೊತ್ತಿಲ್ಲ, ನಾನು ಬಹಳ ಕಷ್ಟಪಡ್ತೇನೆ, ಆ ಒಂದು ಶೂಸ್ ಅನ್ನು ನಾನು ಹಾಕೊಳ್ಳೇಬೇಕೆಂಬುದಾಗಿ ನಾನು ಹೋರಾಡ್ತೇನೆ. And then when I am wearing this, what am I thinking is, I am spending this money so everybody should look at me because I am wearing my Nike shoe. ಓಕೆ, ನಾನು ಆ ಒಂದು ಶೂಸ್ ಅನ್ನು ಹಾಕೊಂಡು ನಾನೇನು ಅನ್ಕೊಳ್ತಾ ಇದ್ದೆ ಅಂದ್ರೆ, ಎಲ್ಲರೂ ನನ್ನನ್ನ ನೋಡ್ಬೇಕು, ನಾನು ಹಾಕೊಂಡಿರುವಂತ ಶೂಸ್ ಅನ್ನ ನೋಡ್ಬೇಕು ಎಂಬುದಾಗಿ ನಾವು ಹೋಗ್ತೇವೆ. ನಾವು But will anybody look at you because of the shoes? ಆ ಒಂದು ಶೂಸ್ ಗೋಸ್ಕರವೇ ಯಾರಾದ್ರೂ ನಿಮ್ಮನ್ನ ನೋಡ್ತಾರ? I think that is the message that the world is giving. ಈ ಒಂದು ಸಂದೇಶವನ್ನ ಈ ಲೋಕವು ನಮಗೆ ಕೊಡ್ತಾ ಇದೆ. And then today we bought a 50,000 shoe, and there's tomorrow another advertisement will come, a new Nike with color, light at the side. ಇನ್ನು ಸ್ವಲ್ಪ ದಿನಗಳ ನಂತರ ಇನ್ನೊಂದು ನೈಕಿ ಕಂಪನಿಯವರು ಇನ್ನೊಂದು ಶೂಸ್ ಅನ್ನ ಅವರು ಬಿಡುಗಡೆ ಮಾಡ್ತಾರೆ. ಅದಕ್ಕೆ ಬರೀ ಒಂದು ಎಕ್ಸ್ಟ್ರಾ ಒಂದು ಕಲರ್ ಮಾತ್ರ, ಒಂದು ಟಿಪ್ ಮಾತ್ರ ಇರ್ತದೆ. And you pay extra money to get that. ಅದನ್ನ ಕೊಂಡುಕೊಳ್ಳೋದಕ್ಕೋಸ್ಕರ ನಾವು ಇನ್ನಷ್ಟು ಹೆಚ್ಚಿನ ಹಣವನ್ನು ನೀವು ಅವರಿಗೆ ಕೊಡ್ತೀರಾ. In my life, I met a senior person who was very committed to the Lord. ಕರ್ತನಿಗೋಸ್ಕರವಾಗಿ ತನ್ನ ಜೀವಿತವನ್ನು ಸಮರ್ಪಿಸಿಕೊಂಡಂತ ಒಬ್ಬ ವ್ಯಕ್ತಿಯನ್ನ ನನ್ನ ಜೀವಿತದಲ್ಲಿ ನಾನು ನೋಡಿದೆ. And he was working in a very good company. ಆತನು ಒಂದು ಒಳ್ಳೆ ಪ್ರಸಿದ್ಧವಾದಂತಹ ಒಂದು ಕಂಪನಿಗೋಸ್ಕರ ಆತನು ಕೆಲಸ ಮಾಡ್ತಾ ಇದ್ದ. But he was living a very simple life. ಆದರೆ ಆತನು ಬಹಳ ಸಾಮಾನ್ಯವಾದಂತಹ ಸಾಧಾರಣ ಸರಳ ಜೀವಿತವನ್ನ ಆತನು ಜೀವಿಸ್ತಾ ಇದ್ದಾನೆ. Now sometimes he used to wear chappals and go around in that way. Very simple way he lives. ಆತನು ಅನೇಕ ಬಾರಿ ಬರೀ ಚಪ್ಪಲಿಯನ್ನು ಹಾಕೊಂಡು ಆತನು ಹೊರಗಡೆ ಓಡಾಡಲಿಕ್ಕೆ ಹೋಗ್ತಾ ಇದ್ದ. So one day I asked him, why are you doing like this? ಒಂದು ದಿನ ನಾನು ಕೇಳಿದೆ, ಸಹೋದರನು ಯಾಕೆ ನೀವು ಹೀಗೆ ಮಾಡಿ? And he said, Shibu, I don't want you to respect me or love me because of the chappal I wear. ನಾನು ಹಾಕಿಕೊಳ್ಳುವಂತ ಆ ಚಪ್ಪಲಿಯಿಂದ ಮಾತ್ರವೇ ನೀನು ನನ್ನನ್ನ ಗೌರವಿಸಬಾರದು ಶಿಬು ಎಂಬುದಾಗಿ ಅವನು ನನಗೆ ಹೇಳಿದ. You respect me because of who I am, not what I have or not what I do. ನಾನು ಯಾರಾಗಿದ್ದೇನೋ ಅದಕ್ಕೋಸ್ಕರ ನೀನು ನನ್ನನ್ನು ಗೌರವಿಸಬೇಕು, ಅಥವಾ ನಾನು ಏನನ್ನ ಮಾಡ್ತಾ ಇದ್ದೇನೆ, ನಾನು ಏನನ್ನ ಧರಿಸಿದ್ದೇನೆ ಅದಕ್ಕೋಸ್ಕರ ನೀನು ನನ್ನನ್ನು ಗೌರವಿಸಬಾರದು ಎಂಬುದಾಗಿ ಅವರು ನನಗೆ ಹೇಳಿದರು. I think this is what the world does. ನನಗನ್ಸುತ್ತೆ ಇದೇ ಈ ಲೋಕದಲ್ಲಿರುವಂತಹ ವಿಷಯ ಇದೇ ಆಗಿದೆ. No, that is what Jesus is saying. It is not the possessions that make you who you are. Who you are is more than that. ಅದಕ್ಕೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತದ್ದು, ನಮಗಿರುವಂತಹ ಆಸ್ತಿ ಅಥವಾ ನಮಗಿರುವಂತಹ ಅಂತಸ್ತು ಇವುಗಳಿಂದ ನಮ್ಮ ಜೀವನ ಶೈಲಿಯು ಅಳೆಯಲ್ಪಡಬಾರದು. Because all these things we are doing it to get acceptance. No, people should look at me, people should appreciate me, people should love me. That is why we are doing all these things. ಈ ಎಲ್ಲವುಗಳನ್ನ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ, ಜನಗಳು ನನ್ನನ್ನ ನೋಡಬೇಕು, ಜನಗಳು ನನ್ನನ್ನ ಮೆಚ್ಚಬೇಕು. ಈ ಒಂದು ಕಾರಣಕ್ಕೋಸ್ಕರ ಅವರನ್ನು ಮೆಚ್ಚುವುದಕ್ಕಾಗಿ ನಾನು ಈ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ. No, when you work among young people, you see some people dress in a very weird way, very very different way. ಕೆಲವು ಯವನ ಪ್ರಾಯದವರನ್ನು ನಾವು ನೋಡುವಾಗ ಅವರು ಧರಿಸಿರುವಂತ ಆ ಒಂದು ಬಟ್ಟೆ ಅಥವಾ ಒಂದು ವಸ್ತ್ರ ಬಹಳ ವಿಚಿತ್ರವಾಗಿರುವಂತದ್ದಾಗಿದೆ. Why do they want to do that? ಯಾಕೆ ಅವರು ಅದನ್ನ ಮಾಡಬೇಕು? Because if I wear in the same way, nobody will look at me. ನಾನು ಇತರರಂತೆ ಅವರ ಹಾಗೆ ನಾನು ಬಟ್ಟೆಗಳನ್ನು ಧರಿಸಿದ್ರೆ ಯಾರು ನನ್ನನ್ನು ವಿಶೇಷವಾಗಿ ನೋಡುವುದಿಲ್ಲ. But if I wear a jeans with door from beginning to the bottom, everybody will look at me. ನಾನು ಒಂದು ಜೀನ್ಸ್ ಪ್ಯಾಂಟ್ ಅನ್ನ ನಾನು ಹಾಕೊಳ್ತೇನೆ, ಆ ಜೀನ್ಸ್ ಪ್ಯಾಂಟ್ ಕಾಲು ಕೆಳಗಡೆ ಮೇಲೆ ಅರ್ಧೊಟ್ಟಿದೆ, ಅವೆಲ್ಲರೂ ನನ್ನನ್ನು ನೋಡ್ತಾರೆ. So they go and buy, they pay money and wear torn jeans. ಅವರು ಹೋಗಿ ಆ ಒಂದು ಹರಿದಿರುವಂತ ಜೀನ್ಸ್ ಅನ್ನ ಹಣ ಕೊಟ್ಟು ಅವರು ಕೊಂಡುಕೊಳ್ತಾರೆ. Why? Because we are trying to get acceptance, we are trying to get significance for our lives.
ಯಾಕೆಂದ್ರೆ ನಾವು ನಮ್ಮ ಜೀವಿತಕ್ಕೋಸ್ಕರ ಒಂದು ಶ್ರೇಷ್ಠತೆಯನ್ನ ಪಡ್ಕೊಳ್ಬೇಕು, ಮೆಚ್ಚುಗೆಯನ್ನ ಪಡ್ಕೊಳ್ಬೇಕು ಎಂಬುದಾಗಿ ಎಲ್ಲಾ ಹೋರಾಟವನ್ನ ನಾವು ಮಾಡ್ತಾ ಇದ್ದೇವೆ. But I want to tell you, my dear brothers and sisters, this you need to understand in your life, that nobody will accept you as you are. ನನ್ನ ಪ್ರೀತಿಯ ಸಹೋದರ ಸಹೋದರಿಗಳೇ, ಒಂದು ವಿಷಯವನ್ನ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಹೇಗಿದ್ದೀರೋ ಹಾಗೆಯೇ ಅದೇ ರೀತಿಯಲ್ಲಿ ಅದೇ ಮಾದರಿಯಲ್ಲಿ ಯಾರೂ ನಿಮ್ಮನ್ನು ಸ್ವೀಕಾರ ಮಾಡುವುದಿಲ್ಲ. That is why we need to come to Christ to get that acceptance. ಆದ್ದರಿಂದಲೇ ಆ ಸ್ವೀಕಾರವನ್ನು ಪಡೆದುಕೊಳ್ಳುವುದಕ್ಕಾಗಿ ನಾವು ಕ್ರಿಸ್ತನ ಬಳಿಗೆ ಬರಬೇಕಾಗಿದೆ. I like the story of the prodigal son. ನಾನು ಆ ತಪ್ಪಿ ಹೋದ ಮಗನ ಆ ಒಂದು ಕಥೆಯನ್ನ ತುಂಬಾ ಇಷ್ಟಪಡ್ತೇನೆ. And again, you know that is not the story about the son, it is about the story of the father. ಅದು ಮಗನ ಕುರಿತಾದಂತಹ ಒಂದು ಕಥೆ ಇಲ್ಲ, ಆದರೆ ತಂದೆಯ ಕುರಿತಾಗಿರುವಂತಹ ಕಥೆಯಾಗಿದೆ. Now we know that he was with the father and he thought that outside everything will be fine, joyful, enjoyable, so he got everything, went away. ತಂದೆ ಬಳಿಯಲ್ಲಿರುವಾಗ ನನಗೆ ಸಂತೋಷ ಇಲ್ಲ, ಮಜಾ ಇಲ್ಲ ಎಂಬುದಾಗಿ ಆತನು ತಿಳಿದು ತನ್ನ ಎಲ್ಲಾ ಒಂದು ಆಸ್ತಿ ಹಣವನ್ನೆಲ್ಲ ಕೂಡಿಸಿಕೊಂಡು ತಂದೆಯಿಂದ ಅದರ ದೂರ ಹೋಗುತ್ತಾನೆ. And he went away from father, and then he destroyed everything, lost everything, and he to the level that he has to eat the pig food. ಆತನು ಎಷ್ಟರ ಮಟ್ಟಕ್ಕೆ ಹೋಗ್ತಾನಂದ್ರೆ ತಂದೆಯಿಂದ ದೂರವಾದನು, ತನ್ನ ಹಣ ಅಂತಸ್ತು ಐಶ್ವರ್ಯ ಎಲ್ಲವನ್ನ ಆತನು ಕಳ್ಕೊಂಡನು. ಯಾವ ಮಟ್ಟಕ್ಕೆ ಹೋಗುತ್ತಾನಂದ್ರೆ ಹಂದಿಗಳ ಊಟವನ್ನ ತಿನ್ನುವಷ್ಟರ ಮಟ್ಟಿಗೆ ಆತನು ಇಳಿದು ಹೋಗ್ತಾನೆ. There was famine, and then he understood that, oh, in my father's house there is plenty of food. ಆತನು ನೆನೆಸ್ಕೊಳ್ಳೋ ಆ ಒಂದು ಬರಗಾಲ ಬರುತ್ತೆ. ಆಗ ಆತನು ನೆನೆಸ್ಕೊಳ್ಳೋದು ನನ್ನ ತಂದೆ ಮನೆಯಲ್ಲಿ ಬಹಳಷ್ಟು ಆಹಾರದಿಂದ. And then he is going to the father. ಆಗ ಆತನು ತಂದೆ ಬಳಿಗೆ ಹೋಗುತ್ತಾನೆ. And then as he goes to the father, we see a picture there. ಆತನು ತಂದೆಯ ಬಳಿಗೆ ಹೋಗುವಾಗ ಅಲ್ಲಿ ಒಂದು ಚಿತ್ರಣವನ್ನು ನಾವು ನೋಡುತ್ತೇವೆ. Now he was there with the pig for many days. ಆತನು ಅಲ್ಲಿ ಆ ಹಂದಿಗಳ ಒಟ್ಟಿಗೆ ಆ ಒಂದು ಆಹಾರವನ್ನು ತಿನ್ನುತ್ತಾ ಅನೇಕ ದಿನಗಳವರೆಗೆ ಆತನು ಅಲ್ಲಿ ಇದ್ದನು. There was no water to take bath because it was famine. Nothing is there, so he is so smelly because he was living with the pig. ಆತನು ಆ ಹಂದಿಗಳ ಒಟ್ಟಿಗೆ ಇದ್ದನು ಮತ್ತು ಬರಗಾಲವಾಗಿತ್ತು. ಹೀಗಿದ್ರಿಂದ ಆತನು ಸ್ನಾನ ಮಾಡಿಕೊಳ್ಳಿತ್ತು, ಶುಚಿಯನ್ನು ಮಾಡಿಕೊಳ್ಳಿಕ್ಕೆ ಆತನಿಗೆ ಆಗಲಿಲ್ಲ. ಬಹಳ ಕೊಳಕಾಗಿ ಆತನು ಇದ್ದನು. So with tattered clothes, with that smell of the pig, with everything gone, he is coming to the father. ಆ ಒಂದು ಕೊಳಕಿನಲ್ಲಿಯೇ, ಆ ಕೊಳಕಾದ ಬಟ್ಟೆಗಳಲ್ಲಿಯೇ ಆತನು ತಂದೆಯ ಬಳಿಗೆ ಬರುವಂತನಾಗಿದ್ದಾನೆ. And what was the response of the father? ಆ ಒಂದು ಸಮಯದಲ್ಲಿ ತಂದೆಯ ಪ್ರತಿಕ್ರಿಯೆ ಏನಾಗಿತ್ತು? He went, says, he ran to him and hugged him. That is what we read. ಅಲ್ಲಿ ನಾವು ಓದುವಂಥದ್ದು ಏನಂದ್ರೆ ತಂದೆಯು ಓಡಿ ಹೋಗಿ ಮಗನನ್ನ ಅಪ್ಪಿಕೊಳ್ಳುತ್ತಾನೆ. That is a picture how God accepts us. ಆ ಒಂದು ಚಿತ್ರಣ ಏನನ್ನ ಹೇಳುತ್ತಂದ್ರೆ ದೇವರು ನಮ್ಮನ್ನ ಸ್ವೀಕಾರ ಮಾಡ್ತಾರೆ. It is not God, he is not saying, okay, now I love you, you are my son, but I want you to take bath and then I will hug you. It is not saying in that way. ಮಗನೇ, ನೀನು ಕೊಳಕಾಗಿದ್ಯಾ, ನೀನು ಸ್ನಾನ ಮಾಡ್ಕೋ, ನೀನು ಒಳ್ಳೆ ಬಟ್ಟೆ ಹಾಕ, ಆಮೇಲೆ ನಾನು ನಿನ್ನನ್ನು ಅಪ್ಪಿಕೊಳ್ಳುತ್ತೇನೆ ಎಂಬುದಾಗಿ ಅಲ್ಲಿ ಹೇಳುತ್ತಾ ಇಲ್ಲ. Father accept the son as he is with all his problem. ತಂದೆಯು ಮಗನನ್ನ ಆತನ ಎಲ್ಲಾ ಸಮಸ್ಯೆಗಳು ಕೊಳಕುತನದಲ್ಲೇ ಆತನನ್ನ ಸ್ವೀಕಾರ ಮಾಡುತ್ತಾನೆ. Once he accepted him, once he hugged him and accepted him, ಒಮ್ಮೆ ಆತನನ್ನ ಸ್ವೀಕಾರ ಮಾಡಿ ಅಪ್ಪಿಕೊಳ್ಳುವಾಗ, and then he says, since you are my son, you cannot live like this, go change your dress, get bath, get ready, I am going to make a feast for you. ನೀನು ನನ್ನ ಮಗನಾಗಿರುವುದರಿಂದ ನೀನು ಹೋಗಿ ನೀನು ಸ್ನಾನ ಮಾಡಿಕೋ, ಬೇರೆ ಹೊಸ ಬಟ್ಟೆಗಳನ್ನ ಧರಿಸಿಕೋ, ನಾನು ಒಂದು ದೊಡ್ಡ ಔತಣವನ್ನ ಮಾಡ್ತೇನೆ ಎಂಬುದಾಗಿ ನಂತರ ತಂದೆಯು ಹೇಳುವಂತವನಾಗಿದ್ದಾನೆ. So my dear young brothers and sisters, I want to tell you, the world will never accept you as you are. ನನ್ನ ಪ್ರೀತಿಯ ಸಹೋದರ ಸಹೋದರಿಗಳೇ, ನೀವುಗಳು ಇರುವಂತ ಈ ಮಾದರಿಯಲ್ಲಿಯೇ ಈ ಲೋಕವು ನಿಮ್ಮನ್ನ ಸ್ವೀಕಾರ ಮಾಡಿಕೊಳ್ಳುವುದಿಲ್ಲ. Your parents cannot accept you as you are. ನೀವು ಹೀಗೆ ಇರುವಂತ ಇದೇ ಮಾದರಿಯಲ್ಲಿಯೇ ರೀತಿಯಲ್ಲಿಯೇ ಇರುವಾಗ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಸ್ವೀಕಾರ ಮಾಡಿಕೊಳ್ಳುವುದಿಲ್ಲ. Even if you are married, I will always say, even my wife cannot accept me as I am because of the sinfulness that is within me. ನನ್ನಲ್ಲಿರುವಂತ ಆ ಪಾಪಗಳು ಹೀಗಿರುವುದರಿಂದ ಮದುವೆ ವಿವಾಹ ಆಗಿರುವಂತ ನಾನು ನನ್ನ ಹೆಂಡತಿಯು ನನ್ನನ್ನ ಸ್ವೀಕಾರ ಮಾಡಿಕೊಳ್ಳುವುದಿಲ್ಲ. Or maybe your wife cannot accept you as you are, or your husband cannot accept you as you are. You will not be accepted as you are by no one in this world.
ನಿಮ್ಮ ಗಂಡನು ನಿಮ್ಮ ಹೆಂಡತಿಯನ್ನ ಸ್ವೀಕಾರ ಮಾಡುವುದಿಲ್ಲ, ಅಥವಾ ಹೆಂಡತಿಯನ್ನ ಗಂಡನ ಸ್ವೀಕಾರ ಮಾಡಿಕೊಳ್ಳುವುದಿಲ್ಲ, ಹೇಗೂ ಈ ಲೋಕವು ನಿಮ್ಮನ್ನ ನೀವಿರುವಂತೆಯೇ ಸ್ವೀಕಾರ ಮಾಡಿಕೊಳ್ಳುವುದಿಲ್ಲ. So many times, since nobody is accepting me, I am actually acting many things to get that acceptance. ಈ ಯಾರೂ ಸಹ ನನ್ನನ್ನ ಸ್ವೀಕಾರ ಮಾಡಿಕೊಳ್ಳದೆ ಇರುವುದರಿಂದ ಅವರು ನನ್ನನ್ನು ಸ್ವೀಕಾರ ಮಾಡಿಕೊಳ್ಳಿಕ್ಕಾಗಿ ನಾನು ಹೊಸ ಹೊಸ ವೇಷಗಳನ್ನ ನಾನು ಧರಿಸಿಕೊಳ್ಳುತ್ತಾ ಇದ್ದೇನೆ. My dear brothers and sisters, if you continue to trying to please men like that, you will never be able to please men like that. ನೀವು ಮನುಷ್ಯರನ್ನ ಮೆಚ್ಚಿಸಬೇಕೆಂಬುದಾಗಿ ಈ ರೀತಿಯಾದಂತ ಪ್ರಯತ್ನಗಳನ್ನು ನೀವು ಎಷ್ಟೇ ಮಾಡಿದ್ರು ಸಹ ಮನುಷ್ಯರು ನಿಮ್ಮನ್ನ ಸ್ವೀಕಾರ ಮಾಡುವುದಿಲ್ಲ ಪ್ರಿಯರೇ. But here is Christ coming and telling, son, daughter, I am willing to accept you as you are. ಆದರೆ ಕ್ರಿಸ್ತನು ಬಂದು ಹೇಳುವಂತವನಾಗಿದ್ದಾನೆ, ನನ್ನ ಪ್ರೀತಿಯ ಮಗಳೇ ಮಗನೇ, ನಾನು ನಿನ್ನನ್ನ ನೀನಿರುವ ಹಾಗೆಯೇ ನಾನು ಸ್ವೀಕಾರ ಮಾಡಿಕೊಳ್ಳುತ್ತೇನೆ. Have you understood the depth of the gospel in that way? ಆ ಒಂದು ರೀತಿಯಲ್ಲಿ, ಆ ಒಂದು ಆಳದಲ್ಲಿ ಸುವಾರ್ತೆಯನ್ನ ನೀವುಗಳು ಅರ್ಥ ಮಾಡಿಕೊಂಡಿದ್ದೀರೋ? Have you had a confrontation with Jesus Christ in that way, where Christ accepts you as you are with all your troubles, all your problems, all your sin? ನಿಮ್ಮೆಲ್ಲ ಆ ಒಂದು ಪಾಪಗಳಲ್ಲಿ, ಸಮಸ್ಯೆಗಳಲ್ಲಿ ಆ ರೀತಿಯಾಗಿ ಕ್ರಿಸ್ತನ ಒಟ್ಟಿಗೆ ನೀವು ಹೋಗಲು ನೀವುಗಳು ಎಂದಾದರೂ ನೀವು ಪ್ರಯತ್ನಿಸಿದ್ದೀರೋ? And I'm not taking for granted. Maybe you have accepted Christ by raising your hands and all that, but you have not really understood the depth of the gospel. I want you to, this morning, I want to request you to encounter this Jesus who accepts you as you are and who is willing to forgive your sins in that way. ಈ ಮುಂಜಾನೆ ವೇಳೆಯಲ್ಲಿ ನಾನು ನಿಮ್ಮನ್ನ ಬೇಸರ ಪಡಿಸೋದಕ್ಕಾಗಿ ನಾನು ಹೇಳ್ತಾ ಇಲ್ಲ, ಆದರೆ ನೀವು ಇರುವಂತ ಇದೇ ಒಂದು ಯಥಾಸ್ಥಿತಿಯಲ್ಲಿ ಕ್ರಿಸ್ತನ ಬಳಿಗೆ ನೀವು ಬರುವಾಗ ಆತನು ನಿಮ್ಮನ್ನ ಸ್ವೀಕಾರ ಮಾಡಿ. Once you are accepted, ಒಮ್ಮೆ ನೀವು ಸ್ವೀಕಾರ ಹೊಂದಿದ ನಂತರ, when I know that I am accepted by God as I am, then I don't have to act anymore. ನಾನು ಇರುವಂತ ಇದೇ ಒಂದು ಯಥಾಸ್ಥಿತಿಯಲ್ಲಿ ಕರ್ತನಿಂದ ನಾನು ಸ್ವೀಕಾರ ಹೊಂದಿದ ನಂತರ ನಾನು ಎಂದಿಗೂ ಸಹ ವೇಷಗಳನ್ನ ಧರಿಸುವ ಹಾಗೆ ಇಲ್ಲ. As a young man, I had this problem in my life. ಯೌವನಸ್ಥನಾಗಿ ನಾನು ಇದ್ದಾಗ ಈ ತರ ಸಮಸ್ಯೆಗಳನ್ನ ನಾನು ಎದುರಿಸಿದ್ದೇನೆ. So I was just thinking, I'll be the one who will do things so that others will look at me. ನಾನು ಮಾಡುವಂತ ಕೆಲಸಗಳಿಂದ ಜನರು ನನ್ನನ್ನ ಸ್ವೀಕಾರ ಮಾಡಿಕೊಳ್ಳಬೇಕೆಂಬುದಾಗಿ ನಾನು ಕಾರ್ಯಗಳನ್ನು ಮಾಡ್ತಾ ಇದ್ದೆ. And I was continuing, and then when I understood this truth, that transformed my life. ಈ ಒಂದು ಸತ್ಯವನ್ನ ನಾನು ಅರ್ಥ ಮಾಡಿಕೊಂಡಾಗ ನಾನು ಬದಲಾವಣೆಯಾದೆ. Now I am free. ಈಗ ನಾನು ಸ್ವತಂತ್ರವಾಗಿದ್ದೇನೆ. Early days, I always, when I used to go to college, I always thought that if you don't iron your shirt and go, every girls will look at you that this guy didn't iron the shirt. ನಾನು ಕಾಲೇಜ್ಗೆ ಹೋಗ್ತಿದ್ದಾಗ ನಾನು ಐರನ್ ಮಾಡಿದ ಶರ್ಟ್ ಅನ್ನ ನಾನು No, I only wear iron shirt. If I don't wear iron shirt, I think that they will all will look at me and say, no, he is not wearing a shirt which is not ironed. Okay, ನಾನು ಐರನ್ ಮಾಡಿದ ಶರ್ಟ್ ಅನ್ನೇ ನಾನು ಧರಿಸಿ ಹೋಗ್ತಾ ಇದ್ದೆ. ಯಾಕಂದ್ರೆ ನಾನು ಮಾಡದೆ ನಾನು ಹೋಗ್ತಿದ್ದಾಗ ಎಲ್ಲ ನನ್ನ ಆ ಒಂದು ಹುಡುಗರೆಲ್ಲ ವಿಚಿತ್ರವಾಗಿ ನನ್ನನ್ನು ನೋಡ್ತಾರೆ ಎಂಬುದಾಗಿ ನಾನು ಅಂದ್ಕೊಳ್ತಾ ಇದ್ದೆ. But after understanding this, ಈ ಒಂದು ಸತ್ಯವನ್ನ ನಾನು ಅರ್ಥ ಮಾಡಿಕೊಂಡ ನಂತರ I purposefully went many days without ironing my shirt. ನನ್ನ ಒಂದು ಶರ್ಟ್ ಅನ್ನ ಉದ್ದೇಶಪೂರ್ವಕವಾಗಿ ಐರನ್ ಮಾಡ್ದೇನೆ ನಾನು ಧರಿಸಿಕೊಂಡು ನಾನು ಹೋಗ್ತಾ ಇದ್ದೆ. Nobody asked about that question. ಯಾರೂ ಸಹ ಅದರ ಕುರಿತಾಗಿ ನನ್ನನ್ನು ಪ್ರಶ್ನೆ ಮಾಡಲಿಲ್ಲ. Many times we are thinking what others are thinking about us. They are not thinking. ಅನೇಕ ಸಾರಿ ಬೇರೆಯವರು ನನ್ನ ಬಗ್ಗೆ ಏನು ಚಿಂತೆ ಮಾಡ್ತಾರೆ, ಯೋಚನೆ ಮಾಡ್ತಾರೆ ಎಂಬುದಾಗಿ ನಾನು ಯೋಚನೆ ಮಾಡ್ತಾ ಇರ್ತೀನಿ. They may not be thinking that. ಅವರು ನನ್ನ ಕುರಿತಾಗಿ ಆ ಆಲೋಚನೆಗಳನ್ನು ಮಾಡುತ್ತಾ ಇರುವುದಿಲ್ಲ. Many times it is we who are thinking, oh, this is me, he may be thinking about me. ಅನೇಕ ಸಾರಿ ನಾವು ಅಂದುಕೊಳ್ಳೋದು, ಇವ್ರು ನನ್ನನ್ನ ಹೀಗೆ ಅಂದುಕೊಳ್ಳುತ್ತಾ ಇದ್ದಾರೆ ಎಂಬುದಾಗಿ. My dear brothers and sisters, Christ accepts you as you are, so you are free to live. ನನ್ನ ಪ್ರೀತಿಯ ಸಹೋದರ ಸಹೋದರಿಗಳೇ, ಕರ್ತನಾದ ಯೇಸು ಸ್ವಾಮಿ ನಿಮ್ಮನ್ನ ಇದೇ ಒಂದು ಯಥಾಸ್ಥಿತಿಯಲ್ಲಿ ಸ್ವೀಕಾರ ಮಾಡಿದ್ದಾನೆ. So you don't have to fear anyone in that way. ಆ ಒಂದು ರೀತಿಯಲ್ಲಿ ನೀವು ಎಂದಿಗೂ ಸಹ ಭಯಪಡುವಂತ ಅವಶ್ಯಕತೆ ಇಲ್ಲ. You don't have to worry about anything. ಯಾವುದರ ವಿಷಯವಾಗಿ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. Because Christ loves you as you are. ಯಾಕಂದ್ರೆ ಕರ್ತನಾದ ಯೇಸು ಸ್ವಾಮಿ ನೀವು ಇರುವಂತ ಇದೇ ಒಂದು ಯಥಾಸ್ಥಿತಿಯಲ್ಲಿ ನಿಮ್ಮನ್ನ ಆತನು ಪ್ರೀತಿಸುತ್ತಾ ಇದ್ದಾನೆ. One more question.
ಇನ್ನೊಂದು ಪ್ರಶ್ನೆ, Can Christ love you more? ಕ್ರಿಸ್ತನು ನಿಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡಲು ಸಾಧ್ಯತೆ ಇದೆಯೋ? What do you think? Can Christ love you more? ಕ್ರಿಸ್ತನು ನಿಮ್ಮನ್ನು ಇನ್ನೂ ಅಧಿಕವಾಗಿ ನಿಮ್ಮನ್ನ ಪ್ರೀತಿ ಮಾಡಬಹುದು? There again, sometimes we think it is because of the things that we do that Christ is loving us. ಅನೇಕ ಸಾರಿ ನಾವು ಅಂದ್ಕೊಳ್ತೇವೆ, ನಾವು ಮಾಡ್ತಿರುವಂತ ಈ ಒಂದು ಕಾರ್ಯಗಳ ಅನುಗುಣವಾಗಿ ಕ್ರಿಸ್ತನು ನನ್ನನ್ನು ಪ್ರೀತಿಸ್ತಾ ಇದ್ದಾನೆ. It is not that. ಅದು ತಪ್ಪದು. Because the Bible very clearly says, when did he love us? ದೇವರ ವಾಕ್ಯ ಹೇಳುತ್ತದೆ, ಯಾವ ಎಂದು ಆತನು ನಮ್ಮನ್ನು ಪ್ರೀತಿಸಿದನು? When we were sinners, ನಾವು ಪಾಪಿಗಳಾಗಿದ್ದಾಗಲೂ ಆತನು ನಮ್ಮನ್ನು ಪ್ರೀತಿಸಿದನು. when we were weak, ನಾವುಗಳು ಬಲಹೀನರಾಗಿದ್ದಾಗಲೂ ಆತನು ನಮ್ಮನ್ನ ಪ್ರೀತಿಸಿದನು. when we were working against him, ನಾವು ಆತನ ವಿರುದ್ಧವಾಗಿ ಕಾರ್ಯ ಮಾಡುತ್ತಾ ಇದ್ದಾಗಲೂ ಆತನು ನಮ್ಮನ್ನ at ಪ್ರೀತಿಸಿದನು. that time he loved us. ಆ ಒಂದು ಸಮಯದಲ್ಲಿ ಆತನು ನಮ್ಮನ್ನ ಪ್ರೀತಿಸಿದನು. And he loved us with his full love. ಆತನು ಈ ಒಂದು ಅಪೂರ್ಣವಾದಂತಹ ಪ್ರೀತಿಯಿಂದ ಆತನು ನಮ್ಮನ್ನ ಪ್ರೀತಿಸಿದ್ದಾನೆ. I hope you have seen this poster. It is saying, no, one person is asking God, God, how much do you love me? ಈ ತರ ಒಂದು ಚಿತ್ರಣವನ್ನ ನೀವು ನೋಡಿದಿರಂತ ನಾನು ನೆನೆಸ್ತೇನೆ. ಒಬ್ಬ ವ್ಯಕ್ತಿ ದೇವರನ್ನ ಕೇಳ್ತಾನೆ, ದೇವರೇ ನೀನು ನನ್ನನ್ನು ಎಷ್ಟಾಗಿ ಪ್ರೀತಿ ಮಾಡ್ತಾ ಇದೀಯಾ? This much? ಇಷ್ಟು ಪ್ರೀತಿನ? This much? ಇಷ್ಟು ಪ್ರೀತಿನ? But it says this much. ಆದ್ರೆ ಇಷ್ಟು ದೊಡ್ಡದಾಗಿ. And that is the love of God. And that is the maximum love of God that God can exhibit to you. ಆ ಒಂದು ಮಟ್ಟದಲ್ಲಿ ಕ್ರಿಸ್ತನು ನಿಮ್ಮನ್ನ ಪ್ರೀತಿ ಮಾಡುತ್ತಾ ಇದ್ದಾನೆ. So get that acceptance in your life. ಆ ಒಂದು ಸ್ವೀಕಾರವನ್ನ ನಿಮ್ಮ ಜೀವಿತಗಳಲ್ಲಿ ನೀವು ಪಡ್ಕೊಳ್ಳಿರಿ. And then when you understand that, then you can live a life that is glorifying God. ಈ ರೀತಿಯಾಗಿ ನೀವು ಅರ್ಥ ಮಾಡಿಕೊಳ್ಳುವಾಗ ದೇವರನ್ನ ಮಹಿಮೆ ಪಡಿಸುವಂತೆ ನೀವು ಜೀವಿಸಲಿಕ್ಕೆ ಸಾಧ್ಯತೆ ಉಂಟು. Now let's do some practical things. ಕೆಲವು ಒಂದು ಪ್ರಾಯೋಗಿಕವಾದಂತ ಕೆಲಸಗಳನ್ನು ನಾವು ಮಾಡೋಣ. Sometimes we hear and hear and hear and go, and sometimes we forget. ನಾವುಗಳು ಅನೇಕ ಬಾರಿ ನಾವು ಕೇಳಿಸ್ಕೊಳ್ತೇವೆ ನಾವು ಹೋಗ್ತೇವೆ, ಮರೆತು ಹೋಗ್ತೇವೆ. So this transformation has to continue in our life daily. ಈ ಒಂದು ನೂತನ ಮನಸ್ಸನ್ನ ನಾವು ಧರಿಸಿಕೊಳ್ಳುವಂಥದ್ದು, ಬದಲಾವಣೆ ಆಗುವಂಥದ್ದು ಪ್ರತಿದಿನ ಆಗಬೇಕಾಗಿರುವಂತ ಕಾರ್ಯವಾಗಿದೆ. That is why you need to have the habit of reading the Bible and meditating the word of God and praying with God. ಅದಕ್ಕೋಸ್ಕರವೇ ನೀವುಗಳು ಧ್ಯಾನದ ಸಮಯದಲ್ಲಿ ನಿಮ್ಮ ಸಮಯವನ್ನು ನೀವು ಕಳೆಯಬೇಕು, ಕರ್ತನ ಒಟ್ಟಿಗೆ ಏಕಾಂತವಾದ ಸಮಯವನ್ನು ಕಳೆಯಬೇಕು, ನೀವು ಪ್ರಾರ್ಥಿಸಬೇಕು. That is the number one thing you need to do in order to transform your mind. ನಿಮ್ಮ ಮನಸ್ಸುಗಳನ್ನ ಬದಲಾವಣೆ ಮಾಡಿಕೊಳ್ಳಲಿಕ್ಕೆ, ನೂತನ ಮನಸ್ಸನ್ನು ಧರಿಸಿಕೊಳ್ಳೋದಕ್ಕೆ ಈ ಒಂದು ಕಾರ್ಯ ಮಾಡುವಂಥದ್ದು ಬಹಳ ಮುಖ್ಯವಾದದ್ದು. And we looked at the money, that money is not the possession of all the things that is not in your life. ನಾವುಗಳು ನೋಡ್ತಾ ನಾವು ಬಂದೆವು, ಆ ಹಣವು ನಮ್ಮ ಜೀವಿತಗಳನ್ನ ಪೂರ್ಣವಾಗಿ ಆವರಿಸಿಕೊಳ್ಳಬಾರದು, ಅದರಿಂದ ನಮ್ಮ ಜೀವಿತವು ಅಳೆಯಲ್ಪಡಬಾರದು ಎಂಬುದಾಗಿ. But now the question may come, so how should I live? I have so many needs. ಈಗ ನೀವು ಅನ್ಕೊಳ್ಬೋದು, ಓಕೆ, ನನಗೆ ಬಹಳಷ್ಟು ಅವಶ್ಯಕತೆ ಇದೆ, ಬಹಳಷ್ಟು ನನಗೆ ಅಗತ್ಯತೆ ಇದೆ, ನಾನೇನ್ ಮಾಡಬೇಕು? Now let's turn to Matthew, the same passage in what we read in Luke, but we looked at Matthew chapter 25. Matthew chapter 6 verse 25, verses 25 to 34. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 25 to 34. 25ನೇ ವಾಕ್ಯದಿಂದ 34ನೇ ವಾಕ್ಯದವರೆಗೂ. Okay, now this is what we are going to do. Okay, ಈಗ ನಾವು ಇದನ್ನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. I want all of you to take your pen and paper with you. I hope you have your notebook and your pen. ನಾನು ಅನ್ಕೊಳ್ತೇನೆ ನಿಮ್ಮೆಲ್ಲರ ಬಳಿಯಲ್ಲಿ ಒಂದು ಪುಸ್ತಕ ಇದೆ, ಒಂದು ಪೆನ್ ಇದೆ. You all have? Anybody don't have any pen? ಪೆನ್ ಯಾರ ಹತ್ರ ಅದು ಇಲ್ಲದೆ ಇದೆಯಾ? Because I want all of you to do this together. We are going to do this together. ಇದನ್ನ ನಾವು ಒಟ್ಟಾಗಿ ನಾವೆಲ್ಲರೂ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. Okay, now quietly we are going to read that passage. ನಾವು ಮೌನವಾಗಿ ನಾವುಗಳು ಈ ಒಂದು ವಾಕ್ಯಗಳನ್ನ, ಈ ಒಂದು ವಾಕ್ಯ ಭಾಗವನ್ನು ನಾವು ಓದಲಿಕ್ಕೆ ನಾವು ಇದ್ದೇವೆ. Maybe you can read one time. ನೀವು ಒಮ್ಮೆ ನೀವು ಒಂದ್ಸರಿ ಓದ್ಕೊಳ್ಬಹುದು. ನೀವು Now you can just read one time. Just read that passage very carefully. ನೀವು ಬಹಳ ಎಚ್ಚರಿಕೆಯಿಂದ ಆ ಭಾಗವನ್ನ ನೀವು ಒಮ್ಮೆ ನೀವು ಓದಿಕೊಳ್ಳ್ರಿ.
If you are finished, ನೀವು ಮುಗಿಸಿದ್ದೀರಾ? don't worry. Now what we are going to do is, this is a simple way to study the scriptures. ದೇವರ ವಾಕ್ಯಗಳನ್ನ ಅಭ್ಯಾಸ ಮಾಡುವಂತ ಒಂದು ಸರಳವಾದಂತ ಒಂದು ವಿಧಾನ ಇದಾಗಿದೆ. Or maybe you can practice in your quiet time to understand what is the word of God so that it will transform our mind. ನಿಮ್ಮ ಮನಸ್ಸುಗಳನ್ನ ನೂತನ ಮಾಡಿಕೊಳ್ಳುವುದು, ಆ ಬದಲಾವಣೆ ಆಗುವಂಥದ್ದು, ಈ ವಿಷಯಗಳ ಬಗ್ಗೆ ಕಲಿಯಲಿಕ್ಕಾಗಿ, ಅಭ್ಯಾಸ ಮಾಡಲಿಕ್ಕಾಗಿ ಈ ವಿಧಾನವನ್ನ ನೀವುಗಳು ನಿಮ್ಮ ಧ್ಯಾನದ ಸಮಯದಲ್ಲಿ, ಏಕಾಂತದ ಸಮಯದಲ್ಲಿ ನೀವು ಮಾಡಬಹುದು. So what we are going to do is, in your paper, on that, put an arrow to the top. Arrow to the top. ಓಕೆ, ನಿಮ್ಮ ಒಂದು ಬುಕ್ ಅಲ್ಲಿ in the margin. ಒಂದು ಮಾರ್ಜಿನ್ ಸೈಡ್ ನಲ್ಲಿ ಈ ರೀತಿಯಾದಂತ ಒಂದು ಮಾರ್ಕ್ ಅನ್ನ ಹಾಕಿಕೊಳ್ಳ್ರಿ. And then what you need to do is, this is what you need to write down. Write down everything about God. ದೇವರ ಕುರಿತಾಗಿ ಏನೆಲ್ಲ ಅಲ್ಲಿ ಹೇಳಲ್ಪಡುತ್ತಾ ಇದೆಯೋ ಅದನ್ನೆಲ್ಲ ಅದರ ಪಕ್ಕದಲ್ಲಿ ನೀವು ಬರ್ಕೊಳ್ರಿ, ನೀವು ಪಟ್ಟಿ ಮಾಡ್ರಿ ನೀವು. So here, as you read, now I want you to read again the scriptures. ಈಗ ನೀವು ಮತ್ತೊಮ್ಮೆ ಅದೇ ಭಾಗವನ್ನು ಮತ್ತೊಮ್ಮೆ ಓದಿರಿ ನೀವು. And as you are reading, ನೀವು ಓದುತ್ತಾ ಇರುವಾಗ maybe it may be about God's name, ಬಹುಶಃ ದೇವರ ಹೆಸರು, maybe his character, ಆತನ ಗುಣ, maybe his nature. ಆತನ ಒಂದು ಸ್ವಭಾವ. No, all these things you need to write down. ಆ ಎಲ್ಲವುಗಳನ್ನ ಒಂದು ಪಟ್ಟಿ ಮಾಡಿಕೊಳ್ಳ್ರಿ. And when you write, you also need to write the verse also, where it is. ಓಕೆ, ನೀವುಗಳು ಆ ಒಂದು ಪಟ್ಟಿಯನ್ನು ಮಾಡುವಾಗ ಆ ಒಂದೊಂದು ಪದದ ಒಂದು ಪಕ್ಕದಲ್ಲಿ ನೀವು ಆ ಒಂದು ಪದ ಎಲ್ಲಿದೆ, ಯಾವ ವಾಕ್ಯದಲ್ಲಿ ಇದೆ ಎಂಬುದನ್ನು ಸಹ ನೀವು ಬರೆಯಬೇಕಾಗುತ್ತೆ. And I don't want, again, I don't want you to think what you have heard about this passage, the messages and all that. I don't want to do all that. Just look at the passage, what it says to you. ಓಕೆ, ನೀವು ಏನೆಲ್ಲ ಈ ಭಾಗದ ಮೇಲೆ ನೀವು ಸಂದೇಶಗಳನ್ನು ನೀವು ಕೇಳಿರ್ಬಹುದು, ಪದಗಳನ್ನ ನೀವು ಕೇಳಿರಬಹುದು, ಅವುಗಳನ್ನ ಬರಿಬೇಡ್ರಿ. ನೀವು ಓದುವಾಗ ಅಲ್ಲಿ ಏನಿದೆ ಅದನ್ನ ಮಾತ್ರ ನೀವು ಪಟ್ಟಿ ಮಾಡ್ರಿ. Can somebody say one thing? ಯಾರಾದ್ರೂ ಒಬ್ರು ಒಂದು ವಿಷಯವನ್ನ ಹೇಳಲಿಕ್ಕೆ, What is said about God, his character, his nature, no, his anything. Maybe about God the Father, God the Spirit, and in any way, no Trinity, in any way. Heavenly Father, okay, it is said about Heavenly Father, which is the verse? ಯಾವ ವಾಕ್ಯದಲ್ಲಿ ಪರಲೋಕದ ತಂದೆ ಎಂಬುದಾಗಿ ಹೇಳಲ್ಪಟ್ಟಿದೆ? Verse 26. So, ಓಕೆ, 26ನೇ ವಾಕ್ಯದಲ್ಲಿ 26, Heavenly Father. 32 also. ಈಗ 32ನೇ ವಾಕ್ಯದಲ್ಲಿ ಅದು ಹೇಳಲ್ಪಟ್ಟಿದೆ. He is a provider. Which verse? Verse 30. 30ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನು ನಮ್ಮನ್ನ ಅದನ್ನ ಒದಗಿಸುತ್ತಾನೆ, ದೇವರು ಒದಗಿಸುವವನೆಂಬುದಾಗಿ ನಾವು ನೋಡುತ್ತೇವೆ. Only about God. I want to look to this passage only about God. ಈ ಭಾಗದಲ್ಲಿ ದೇವರ ಕುರಿತಾಗಿ ಮಾತ್ರ, ಅವುಗಳನ್ನು ಮಾತ್ರ ನೀವು ಆ ಪದಗಳನ್ನು ನೀವು ಹೆಕ್ಕಿ ತೆಗೆಯಿರಿ. Yeah, provider. Okay, which is the verse? 26ನೇ ವಾಕ್ಯ, ಸಾಕಿ ಸಲಹುವನು, ಸಲಹುತ್ತಾನೆ. 26 words. Yeah, Father feeds them. Okay. Yeah, Father provides. Father feeds. Okay. Yes. Anything else? Fast. Father knows our need. Which is the verse? ತಂದೆಗೆ ನಮ್ಮ ಅವಶ್ಯಕತೆ ಏನೆಂಬುದಾಗಿ ತಿಳಿದದೆ. ಯಾವ ವಾಕ್ಯ? Verse 32. 32ನೇ ವಾಕ್ಯ. Yes. Anything else? ಇನ್ನೇನಾದ್ರೂ ಇದೆಯಾ? Kingdom of God. Kingdom of God. So, he has a kingdom of God. ಆದ್ದರಿಂದ ಆತನಿಗೆ ನಾವು ದೇವರ ರಾಜ್ಯ, ಆತನಿಗೆ ಒಂದು ರಾಜ್ಯವಿದೆ. Verse 33ನೇ ವಾಕ್ಯ. Anything else? ಇನ್ನೇನಾದ್ರೂ ಇದೆಯಾ?
Is there anything in verse 30? 30ನೇ ವಾಕ್ಯದಲ್ಲಿ ಏನಾದ್ರೂ ಇದೆಯಾ? God cares, or God clothes. Very, very interesting. ಬಹಳ God loves us more than birds. In other words, it says, God values us. ದೇವರು ನಮ್ಮನ್ನ ಆಕಾಶದ ಪಕ್ಷಿಗಳಿಗಿಂತಲೂ ಹೆಚ್ಚಾಗಿ ನಮ್ಮನ್ನ ಆತನು ನೋಡುವಂತವನಾಗಿದ್ದಾನೆ. Anything else? Okay. You can go on and look at that. I think we almost covered most of the things. ನಾವು ಬಹಳಷ್ಟು ನಾವು ವಿಷಯಗಳನ್ನ ನಾವು ಸಂಗ್ರಹಣ ಮಾಡಿದ್ದೇವೆ ನಾವು. Now let's look. So first we learn about God. ಈಗ ನಾವು ಪ್ರಪ್ರಥಮವಾಗಿ ನಾವು ದೇವರ ಕುರಿತಾಗಿ ನಾವು ಕಲಿತಾ ಬಂದಿದ್ದೇವೆ. And we need to look at now the next thing. ಈಗ ಮುಂದಿನ ಒಂದು ವಿಷಯ. So you put an arrow which is down arrow. ಈಗ ಕೆಳಗಡೆ ಮುಖ ಮಾಡುವಂತ ಒಂದು ಆರೋನ ನೀವು ಹಾಕಿ. You write everything about man. ಮನುಷ್ಯರ ಕುರಿತಾಗಿ ಏನೆಲ್ಲ ಹೇಳಲ್ಪಟ್ಟಿದೆಯೋ ಅದನ್ನು ದಯವಿಟ್ಟು ಪಟ್ಟಿ ಮಾಡಿ. Maybe man's character, man's nature, all that we need to do. ಮನುಷ್ಯನ ಗುಣ, ಮನುಷ್ಯನ ಸ್ವಭಾವ ಎಲ್ಲವುಗಳನ್ನ ನೀವು ದಯವಿಟ್ಟು ಪಟ್ಟಿ ಮಾಡಿ. Little faith. ಅಲ್ಪ ವಿಶ್ವಾಸಿಗಳೇ, ಲಿಟಲ್ ಫೈತ್. Fast. Worry. ಎಷ್ಟನೇ ವಾಕ್ಯ? 32. Verse 32. We worry. Okay, we are Gentiles. No, there are Gentiles also. Okay, what all things man worries? ಯಾವ ವಿಷಯಗಳ ಕುರಿತಾಗಿ ಆತನು ಚಿಂತೆ ಮಾಡ್ತಾ ಇದ್ದಾನೆ ಯಾವಾಗ್ಲೂ? Okay, food, clothes, ಊಟ, ವಸ್ತ್ರ, then drinking, and about life. ಬಾಡಿ, Okay, body. ದೇಹ, Anxious about. ನಾಳಿನ ವಿಷಯವಾಗಿ ಆತನು ಚಿಂತೆ ಮಾಡ್ತಾ ಇದ್ದಾನೆ. So these are the things man does. ಈ ಎಲ್ಲಾ ಒಂದು ಕಾರ್ಯಗಳನ್ನ ಮನುಷ್ಯನು ಮಾಡುತ್ತಾನೆ. Okay, so we looked at God. ನಾವು ದೇವರ ಕುರಿತಾಗಿ ನಾವು ನೋಡಿದೆವು. We looked at man. ನಾವು ಮನುಷ್ಯನನ್ನ ನಾವು ನೋಡಿದ್ದೇವೆ. Now we need to put another side arrow. ಈಗ ಇನ್ನೊಂದು ಸೈಡ್ ಆರೋನ ನಾವು ಹಾಕೊಳ್ಳೋಣ. And then write all things that is said in that passage, which is a commandment of God. ದೇವರ ಆಜ್ಞೆ, ದೇವರು ಯಾವ ಆಜ್ಞೆಯನ್ನು ಕೊಡ್ತಾ ಇದ್ದಾನೆ ಎಂಬುದನ್ನ ನಾವುಗಳು ಬರೆಯಬೇಕಾಗಿದೆ. Promises of God. ಆ ದೇವರ ವಾಗ್ದಾನಗಳನ್ನ ನಾವು ಬರೆಯಬೇಕಾಗಿದೆ. And warnings of God. ದೇವರು ನಮಗೆ ಕೊಡುವಂತ ಎಚ್ಚರಿಕೆಗಳನ್ನ ನಾವುಗಳು ಸ್ವಲ್ಪ ನಾವು ಪಟ್ಟಿ ಮಾಡಬೇಕು. ನಾವು Commandments, ಆಜ್ಞೆಗಳು, promises, ವಾಗ್ದಾನಗಳು, warnings. ಎಚ್ಚರಿಕೆಗಳು. Now what is a commandment? Okay, now we got that. What is a commandment? Commandment is what you should do or you should not do. That is what we call as commandment. ಒಂದು ಆಜ್ಞೆ ಅಂತ ಹೇಳುವಾಗ ಮಾಡಬೇಕು ಅಥವಾ ಮಾಡಬಾರದನ್ನ ಹೇಳುವುದನ್ನ ನಾವು ಆಜ್ಞೆ ಎಂಬುದಾಗಿ ನಾವು ಕರೆಯುತ್ತೇವೆ. Promises are what God says, this is what I am going to do. ವಾಗ್ದಾನಗಳು ಅಂತ ಹೇಳುವಾಗ ದೇವರು ಏನನ್ನ ತಾನು ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಾನೋ ಅದನ್ನು ನಾವು ವಾಗ್ದಾನಗಳು ಎಂಬುದಾಗಿ ನಾವು ಹೇಳುತ್ತೇವೆ. Warnings are those things which God says you should be aware of this is a danger, don't do it, or this is the warning that comes to you. ಎಚ್ಚರಿಕೆಗಳು ಅಂತ ಹೇಳುವಾಗ ದೇವರು ನಮಗೆ ಹೇಳುವಂತದ್ದು ಇವುಗಳನ್ನ ಮಾಡಬೇಡಿರಿ, ಇವುಗಳನ್ನ ಮಾಡುವಾಗ ಈ ಅಪಾಯಗಳನ್ನ ನೀವು ಎದುರಿಸುವಿರಿ ಎಂಬುದಾಗಿ ದೇವರು ಹೇಳುತ್ತಾನೆ. Okay, commandment. What is a commandment? ಆಜ್ಞೆ ಏನು? Okay, do not worry. ಓಕೆ, ಚಿಂತೆ ಮಾಡಬೇಡಿರಿ. 25ನೇ 25. Yes. How many times that is being said? Can you just count how many times it said do not worry? ಎಷ್ಟು ಸಾರಿ ಚಿಂತೆ ಮಾಡಬೇಡಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ? 6 times? Yeah. Where is
methods, do not be worried, do not anxious, all that. Maybe 4 to 6, depending on your translations. ಓಕೆ, ನಿಮ್ಮ ಟ್ರಾನ್ಸ್ಲೇಷನ್ಗೆ ಅನುಗುಣವಾಗಿ ನಾನು ಹೇಳ್ತಾ ಇದ್ದೇನೆ. 4 ರಿಂದ 6 ಬಾರಿ. Always remember this, an important thing. ಒಂದು ಬಹಳ ಮುಖ್ಯವಾದದನ್ನ ದಯವಿಟ್ಟು ನೀವು ಗಮನಿಸಿರಿ. Whenever something is repeated, ಯಾವ ವಿಷಯವಾಗಿ ಮರುಕಳಿಸಿ ಹೇಳುತ್ತಾ ಇದೆಯೋ, that means it is a very important and serious thing. ಅದು ಬಹಳ ಮುಖ್ಯವಾದದ್ದು ಮತ್ತು ಬಹಳ ಗಂಭೀರವಾದಂತ ವಿಷಯ ಅದಾಗಿದೆ. So what it says, what is the commandment? ಯಾವ ಆಜ್ಞೆಯನ್ನ ಅಲ್ಲಿ ಆತನು ಕೊಡ್ತಾ ಇದ್ದಾನೆ? Do not worry. ಚಿಂತೆ ಮಾಡಬೇಡಿರಿ. Do you worry? ನೀವುಗಳು ಚಿಂತೆ ಮಾಡ್ತೀರಾ? Sometimes, yes. Now what do you worry? Do you worry about food? ನೀವು ಆಹಾರದ ವಿಷಯವಾಗಿ ಚಿಂತೆ ಮಾಡ್ತೀರಾ? Yes. Do you worry about clothes? ನೀವು ವಸ್ತ್ರದ ವಿಷಯವಾಗಿ ಚಿಂತೆ ಮಾಡ್ತೀರಾ? Yeah, maybe. Which one to wear? No, that is a big worry. ಯಾವ ಬಟ್ಟೆನ ಧರಿಸಿಕೊಳ್ಬೇಕೆಂಬುದೇ ಅದೇ ದೊಡ್ಡ ಯೋಚನೆ. No, but I have been to places where people really worry about clothes because they don't have clothes. ನಾನು ಅನೇಕ ಸ್ಥಳಗಳಿಗೆ ಹೋಗಿದ್ದೇನೆ. ಅಲ್ಲಿ ಜನಗಳಿಗೆ ಅವ್ರು ಧರಿಸಿಕೊಳ್ಳಲಿಕ್ಕೆ ಬಟ್ಟೆನೇ ಇಲ್ಲ, ಅವರು ಚಿಂತೆ ಮಾಡ್ತಾರೆ. We worry about our life, we worry about our body, and we worry about ನಮ್ಮ ಒಂದು ವಸ್ತ್ರಗಳ ಕುರಿತಾಗಿ, ನಮ್ಮ ಜೀವನದ ಕುರಿತಾಗಿ ನಾವುಗಳು ನಾಳಿನ ವಿಷಯವಾಗಿ ನಾವುಗಳು ಚಿಂತೆ ಮಾಡುತ್ತೇವೆ. But what is God saying that we should not worry? ಆದ್ರೆ ದೇವರು ಏನನ್ನ ಹೇಳುತ್ತಾ ಇದ್ದಾನೆ? ಚಿಂತೆ ಮಾಡಬೇಡಿ. So when we are worrying, what are actually we are doing? ನಾವುಗಳು ಚಿಂತೆ ಮಾಡುವಾಗ ನಿಜವಾಗ್ಲೂ ನಾವು ಏನನ್ನ ನಾವು ಮಾಡ್ತಾ ಇದ್ದೇವೆ? We are sinning. ನಾವು ಪಾಪ ಮಾಡುತ್ತಾ ಇದ್ದೇವೆ. Because God's command is very clear, we are not supposed to worry. ದೇವರು ಆಜ್ಞೆ ಬಹಳ ಸ್ಪಷ್ಟವಾಗಿದೆ, ನಾವುಗಳು ಚಿಂತೆ ಮಾಡಬಾರದು. So when we are worrying, we are actually sinning against Him. ನಾವುಗಳು ಚಿಂತೆ ಮಾಡುವಾಗ ಯಥಾರ್ಥವಾಗಿ ನಾವು ನೋಡಿದೆ ಅಂದ್ರೆ ನಾವು ಆತನ ವಿರುದ್ಧವಾಗಿ ನಾವು ಪಾಪವನ್ನು ನಾವು ಮಾಡುತ್ತಾ ಇದ್ದೇವೆ. We'll come to that. Now ನಾವು ಮತ್ತೆ ಆ ವಿಷಯಕ್ಕೆ ಬರೋಣ. ಇನ್ನೇನಾದ್ರೂ ಅಲ್ಲಿ ನಾವು ಆಜ್ಞೆಯನ್ನು ನಾವು ನೋಡುತ್ತೇವೆಯೋ? Okay, seek ye first the kingdom of God. Seek His kingdom. ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. Anything else? ಇನ್ನೇನಾದ್ರೂ ಇದೆಯಾ? Verse 26. 26ನೇ ವಾಕ್ಯ. What it says? 26ನೇ ವಾಕ್ಯ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ. ನೋಡಿರಿ. Look at the birds. ಆ ಒಂದು ಆಕಾಶದಲ್ಲಿ ಹಾರಾಡುವಂತ ಪಕ್ಷಿಗಳನ್ನ ನೋಡಿರಿ. And then, not only birds, what is the other thing God is asking us to do? ಬರೀ ನೋಡುವಂಥದ್ದಲ್ಲ, ಇನ್ನೇನನ್ನ ನಾವುಗಳು ನೋಡ್ಬೇಕೆಂಬುದಾಗಿ ಆತನು ನಮಗೆ ಕೇಳ್ತಾ ಇದ್ದಾನೆ. Again, look at the lilies. Consider the lilies or the flowers. ನೀವುಗಳು ಆ ಹೂಗಳನ್ನ ನೀವುಗಳು ನೋಡಿರಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. Let me just tell you this, my dear brothers and sisters, God is asking us to look at the birds, look at the lilies, or look at the flowers. ಆ ಒಂದು ಪಕ್ಷಿಗಳನ್ನು, ಆ ಒಂದು ಹೂಗಳನ್ನು ನೋಡಬೇಕೆಂಬುದಾಗಿ ದೇವರು ನಮ್ಮನ್ನು ಕೇಳುತ್ತಾ ಇದ್ದಾನೆ. Why he is asking us to look at that? Because when worry comes, he says, look at the birds. ನಮಗೆ ಚಿಂತೆ ಬರುವಾಗ ಅದನ್ನ ನೋಡಿರಿ ಎಂಬುದಾಗಿ ಯಾಕೆ ದೇವರು ನಮಗೆ ಕೇಳುತ್ತಾ ಇದ್ದಾನೆ? Because it says that the birds, what it does not do, what all the things that it does not do, it says it neither sow, neither reap, nor gather into barns, yet your heavenly Father feeds them. ಅಲ್ಲಿ ನಾವು ನೋಡುತ್ತೇವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ. ಯಾಕೆ? ಕಾರಣವನ್ನ ನಾವು ನೋಡುವಾಗ ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ, ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. So your heavenly Father is feeding all the birds in this world. ಈ ಲೋಕದಲ್ಲಿರುವಂತಹ ಎಲ್ಲಾ ಪಕ್ಷಿಗಳನ್ನ ದೇವರು ಸಾಕಿ ಸಲಹುತ್ತಿದ್ದಾನೆ. Now, how many birds are there? ಎಷ್ಟು ಪಕ್ಷಿಗಳಿದಾವೆ? How many birds? ಎಷ್ಟು ಪಕ್ಷಿಗಳು?
ಥೌಸಂಡ್ಸ್, thousands, no, millions, we don't know. Even ದಶಲಕ್ಷಗಳು. let us take Psalm 104 104ನೇ ಕೀರ್ತನೆಗೆ ನಾವು ಬರೋಣ. and let's look at verse 27. 27ನೇ ವಾಕ್ಯವನ್ನ ನಾವುಗಳು ನೋಡಿಕೊಳ್ಳೋಣ. Psalm 104 verse 27. 27ನೇ ವಾಕ್ಯ. It's no, there it says, these all look to you and to give them their food in due season. When you give to them, they gather it up. When you open your hand, they are filled with good things. ಅಲ್ಲಿ ನಾವು ನೋಡ್ತೇವೆ, ನಾವು ಇವೆಲ್ಲ ಹೊತ್ತಿಗೆ ಆಹಾರಕ್ಕೋಸ್ಕರ ನಿನ್ನನ್ನೇ ನಿರೀಕ್ಷಿಸುತ್ತವೆ. ನೀನು ಕೊಡಲು ಅವುಗಳು ತೆಗೆದುಕೊಳ್ಳುತ್ತವೆ. ನೀನು ಕೈ ತೆರೆಯಲು ಅವು ಒಳ್ಳೆಯದನ್ನು ಹೊಂದಿ ತೃಪ್ತಿಗೊಳ್ಳುತ್ತವೆ. And if you go the above verses, we can see about who all are these that look to God. We can see it is birds, animals, and the fishes in the sea. Everything looks up to God, and God provides the food at the right time. ನಾವು 17ನೇ ವಾಕ್ಯದಿಂದ ನಾವು ಹಿಂದಕ್ಕೆ ನಾವು ನೋಡುವಾಗ ಪಕ್ಷಿಗಳನ್ನ ನಾವು ನೋಡ್ತೇವೆ, ಕಾಡು ಕುರಿಗಳನ್ನ, ಹೀಗೆ ಅನೇಕ ಪ್ರಾಣಿ ಪಕ್ಷಿಗಳನ್ನ ನಾವು ನೋಡ್ತೇವೆ. ಈ ಎಲ್ಲವುಗಳು ಪಡೆಯಲಿಕ್ಕೋಸ್ಕರವ ಸ್ವೀಕಾರವನ್ನ ಮಾಡಿಕೊಳ್ಳೋದಕ್ಕೋಸ್ಕರ ಅವುಗಳು ತಮ್ಮ ಕಣ್ಣೆತ್ತಿ ದೇವರ ಕಡೆಗೆ ನೋಡುವಂತವುಗಳಾಗಿವೆ. So Jesus is telling that your Father is feeding all these animals and birds in this world. ಈ ಒಂದು ಲೋಕದಲ್ಲಿರುವಂತಹ ಎಲ್ಲಾ ಪ್ರಾಣಿ ಪಕ್ಷಿಗಳನ್ನು ತಂದೆಯಾದ ದೇವರು, ನಿಮ್ಮ ತಂದೆಯು ಸಾಕಿ ಸಲಹುತ್ತಾನೆ ಎಂಬುದಾಗಿ ಕರ್ತನಾದ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾನೆ. Then he says your Father is clothing all the plants and flowers in this world. ಮತ್ತು ಈ ಲೋಕದಲ್ಲಿರುವಂತಹ ಎಲ್ಲಾ ಹೂಗಳನ್ನ ಆತನು ಹೊದಿಸಿ ಉಡುಗೆ ತೊಡುಗೆ ಮಾಡಿ ಸುಂದರವಾಗಿ ನಿಮ್ಮ ತಂದೆಯು ಮಾಡುತ್ತಾನೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ. So my Father is the one who feeds everything. ನನ್ನ ತಂದೆಯು ಈ ಎಲ್ಲವುಗಳನ್ನು ಸಾಕಿ ಸಲಹುವಂತವನಾಗಿದ್ದಾನೆ. My Father is the one who clothes everything. ಈ ಎಲ್ಲವುಗಳನ್ನ ನನ್ನ ತಂದೆಯು ವಸ್ತ್ರ ಉಡುಗೆ ತೊಡುಗೆ ಸುಂದರತೆಯನ್ನ ಕೊಡುವಂತವನಾಗಿದ್ದಾನೆ. If it is that my Father, ಆ ತಂದೆಯು ನನ್ನ ತಂದೆಯಾಗಿದ್ದಾರೆ, should I worry? ನಾನು ಚಿಂತೆ ಮಾಡಬೇಕು? So when you're worrying, actually you're telling that my Father is not capable enough. ನಾನು ಚಿಂತೆ ಮಾಡುವಾಗ ನನ್ನ ಒಂದು ನಿಜವಾದ ಅರ್ಥ ಏನಂದ್ರೆ, ನನ್ನ ತಂದೆಯು ನೋಡಿಕೊಳ್ಳಿಕ್ಕೆ ಅಸಮರ್ಥನು. That is why Jesus is telling you are little faith. ಆದ್ದರಿಂದಲೇ ಅಲ್ಲಿ ಕರ್ತನಾದ ಯೇಸು ಸ್ವಾಮಿ ಹೇಳುವಂತದ್ದು ಅಲ್ಪ ವಿಶ್ವಾಸಿಗಳು ನೀವು ಎಂಬುದಾಗಿ. Means you are not understanding the capability of God in the right way. ಸರಿಯಾದಂತಹ ರೀತಿಯಲ್ಲಿ ನಿಮ್ಮ ತಂದೆಯನ್ನು ನೀವುಗಳು ಅರ್ಥ ಮಾಡಿಕೊಳ್ಳುತ್ತಿಲ್ಲ. That is why he says you have little faith. ಆದ್ದರಿಂದಲೇ ಅಲ್ಲಿ ಹೇಳುವಂತದ್ದು ಅಲ್ಪ ವಿಶ್ವಾಸಿಗಳು ನೀವು ಎಂಬುದಾಗಿ. And then when we come to another verse 32, there it says, why we should not worry. ನಾವು ಯಾಕೆ ನಾವುಗಳು ಚಿಂತೆ ಮಾಡಬಾರದು ಎಂಬುದಕ್ಕೆ ಅಲ್ಲಿ ಇನ್ನೊಂದು ಕಾರಣವನ್ನು ನಾವು ನೋಡ್ತೇವೆ. Verse 32. 32ನೇ ವಾಕ್ಯ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. It says, for these things the Gentiles go after these things. Some translations say, these things the Gentiles strive after those things. ಈ ಎಲ್ಲಾ ವಿಷಯಗಳಿಗಾಗಿ, ಇವುಗಳಿಗಾಗಿ ಅನ್ಯರು ಹೋರಾಡುವಂತವರಾಗಿದ್ದಾರೆ. ಅದನ್ನು ಪಡ್ಕೊಳ್ಳಿಕ್ಕಾಗಿ ಬಹಳಷ್ಟು ಪ್ರಯತ್ನ ಮಾಡುವಂತವರಾಗಿದ್ದಾರೆ. So they are going after clothes, they are striving for that. ಆ ವಸ್ತ್ರಗಳಿಗಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. They are going for food. ಅವರು ಆಹಾರಕ್ಕಾಗಿ ಹೋರಾಡ್ತಾ ಇದ್ದಾರೆ. They are going for everything, car or anything. ಅವರು ಒಂದು ವಾಹನ, ಒಂದು ಕಾರ್ಗೋಸ್ಕರ ಅವರು ಬಹಳ ಹೋರಾಡ್ತಾ ಇದ್ದಾರೆ. They are going for house, big houses. ಒಂದು ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟಿಕೊಳ್ಳೋದಕ್ಕೋಸ್ಕರ ಅವರು ಹೋರಾಡ್ತಾ ಇದ್ದಾರೆ. So they are running after these things. ಈ ಎಲ್ಲವುಗಳ ವಿಷಯವಾಗಿ ಅವರು ಓಡುತ್ತಾ ಇದ್ದಾರೆ. What is the difference between Gentiles and us? ಅನ್ಯರಿಗೂ ನಮಗೂ ವ್ಯತ್ಯಾಸ ಏನು? No, based on this verse. ಈ ಒಂದು ವಾಕ್ಯಕ್ಕೆ ಆಧಾರವಾಗಿ
The great difference is they don't have a father, but we have a father. ಅವರಿಗೆ ಅನ್ಯರಿಗೆ ತಂದೆ ಇಲ್ಲ, ನಮಗೆ ತಂದೆ ಅಪ್ಪ ನಮಗೆ ಇದ್ದಾನೆ. ಇದೇ ಒಂದು ದೊಡ್ಡ ವ್ಯತ್ಯಾಸ. For example, if you are the son of Anil Ambani, ಓಕೆ, ನೀವುಗಳು ಯಾರಾದರೂ ಅನಿಲ್ ಅಂಬಾನಿ ಅವರ ಮಕ್ಕಳಾಗಿದ್ರೆ, ಮಗನಾಗಿದ್ರೆ ಅಥವಾ ಮಗಳಾಗಿದ್ರೆ, every day morning you'll get up in the morning and say, no, what should I eat? What should I drink? What should I wear? No, what will I do? No, do you that? Do you do that? ಓಕೆ, ನಾನು ಏನು ಊಟ ಮಾಡಬೇಕು, ಯಾವ ಬಟ್ಟೆನ ನಾನು ಹಾಕೊಳ್ಬೇಕು, ಎಲ್ಲಿಗೆ ಹೋಗ್ಬೇಕು, ಯಾವ ಕೆಲಸ ಮಾಡಬೇಕು, ನನ್ನ ಊಟ ಏನೆಂಬುದಾಗಿ ನೀವು ಆ ರೀತಿಯಾಗಿ ನೀವು ಚಿಂತೆ ಮಾಡ್ತೀರಾ? Why? ಯಾಕೆ? Because you know that your father has that. ಯಾಕೆಂದ್ರೆ ನಿಮ್ಮ ತಂದೆಗೆ ನಿಮ್ಗೆ ಏನೇನು ಅಗತ್ಯತೆ, ನಿಮ್ಗೆ ಅವಶ್ಯಕತೆಗಳು ಏನು ಬೇಕು ಅದೆಲ್ಲವೂ ನಿಮ್ಮ ತಂದೆ ಬಳಿಯಲ್ಲಿದೆ. So Jesus is telling us, as his disciples, we should not worry because we have a father who not only knows what we need, who is capable enough to provide that also. ಇಲ್ಲಿ ಕರ್ತನಾದ ಯೇಸು ಸ್ವಾಮಿ ಹೇಳುವಂಥದ್ದು, ಆತನ ಶಿಷ್ಯರಾಗಿ ಇರುವಂತಹ ನಾವುಗಳು ಆ ಎಲ್ಲ ವಿಷಯಗಳ ಕುರಿತಾಗಿ ನಾವುಗಳು ಯೋಚಿಸಬಾರದು, ಚಿಂತೆ ಮಾಡಬಾರದು. ಯಾಕೆಂದ್ರೆ ಈ ಎಲ್ಲವುಗಳು ನಮಗೆ ಬೇಕೆಂಬುದಾಗಿ ನಮ್ಮ ತಂದೆಗೆ ತಿಳಿದದೆ. Sometimes our father and mother may not know what we need. ನಮಗೆ ಯಾವ ಅವಶ್ಯಕತೆ ಇದೆ, ಯಾವುದರ ಅವಶ್ಯಕತೆ ಇದೆ ಎಂಬುದಾಗಿ ಬಹುಶಃ ನಮ್ಮ ತಂದೆ ತಾಯಿಗಳಿಗೂ ಸಹ ತಿಳಿದಿರುವುದಿಲ್ಲ. But here he says, your heavenly father knows that. ಆದ್ರೆ ಇಲ್ಲಿ ನಾವು ನೋಡ್ತೇವೆ, ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಇವುಗಳು ತಿಳಿದದೆ ಎಂಬುದಾಗಿ. And not only that he knows about it, he can provide that also. ಬರೀ ಆತನು ತಿಳಿದವನಾಗಿಲ್ಲ, ಆತನು ನಿಮಗೆ ಒದಗಿಸಿಕೊಡಲು ಸಹ ಆತನು ಸಮರ್ಥನಾಗಿದ್ದಾನೆ. So when I am worrying, actually I am doubting the ability of God and his goodness of this God. ನಾನು ಚಿಂತೆ ಮಾಡುವಾಗ ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ, ನನ್ನ ತಂದೆಯ ವಿಷಯವಾಗಿ, ನನ್ನ ಸೃಷ್ಟಿಕರ್ತನ ವಿಷಯವಾಗಿ ನಾನು ಅನುಮಾನ ಪಡುತ್ತಾ ಇದ್ದೇನೆ. So it says, do not worry. Is there any warnings? ಏನಾದರೂ ಎಚ್ಚರಿಕೆಗಳು ಇವೆಯೋ? We don't have time. Verse 27. 27ನೇ ವಾಕ್ಯ. It says, by worrying, who can add a single hour to their life? ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದೀತು? So in other words, by worrying, you cannot achieve anything. ಇನ್ನೊಂದು ಮಾತಿನಲ್ಲಿ ನಾವು ಹೇಳುವಾಗ, ನಾವುಗಳು ಚಿಂತೆ ಮಾಡುವುದರಿಂದ ನಾವು ಏನನ್ನೋ ಸಾಧಿಸಲಿಕ್ಕೆ ಸಾಧ್ಯತೆ ಇಲ್ಲ. Nothing you can achieve by worrying. ಆ ಒಂದು ಚಿಂತೆ ಮಾಡುವುದರಿಂದ ಏನನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯತೆ ಇಲ್ಲ. Then Jesus is asking, then why should you worry? ತದನಂತರ ಆತನು ಹೇಳುವಂಥದ್ದು, ಯಾಕೆ ನೀವು ಚಿಂತೆ ಮಾಡ್ತೀರಾ? If you continue worrying, ನೀವು ಆ ಚಿಂತೆ ಮಾಡುತ್ತಾ ಮಾಡುತ್ತಾ ಮುಂದುವರಿಯುವುದಾದರೆ, now the doctors and scientists understand what happens when you worry. ಈಗ ಅನೇಕ ವಿಜ್ಞಾನಿಗಳಿಗೆ ಅಥವಾ ವೈದ್ಯರಿಗೆ ಅರ್ಥವಾಗಿದೆ, ಏನಂದ್ರೆ ನಾವು ಚಿಂತೆ ಮಾಡ್ತಾ ಮಾಡ್ತಾ ಏನಾಗುತ್ತೆ ಎಂಬುದಾಗಿ. For example, if you have some sickness, you go to the hospital. ನಿಮ್ಗೆ ಏನಾದ್ರೂ ಕಾಯಿಲೆ ಇದ್ರೆ ನೀವು ಹಾಸ್ಪಿಟಲ್ಗೆ ಹೋಗುವಾಗ, and then they will check everything, they did all the lab tests, everything is normal. ಆ ಒಂದು ಆಸ್ಪತ್ರೆಯಲ್ಲಿ ಎಲ್ಲಾ ವಿಧವಾದಂತ ಒಂದು ಚೆಕಪ್ ನ ಮಾಡ್ತಾರೆ, ಟೆಸ್ಟ್ಗಳನ್ನ ಮಾಡ್ತಾರೆ, ಎಲ್ಲವೂ ನಾರ್ಮಲ್ ಆಗಿ ಬರುತ್ತೆ. Then what do you think the doctor will ask? ಆಗ ಆ ಒಂದು ವೈದ್ಯರು ನಿಮ್ಗೆ ಏನ್ ಕೇಳ್ತಾರೆ ಎಂಬುದಾಗಿ ನೀವು ಅಂದ್ಕೊಳ್ತೀರಾ? Says, do you have any stress or tension? ಆಗ ಅವ್ರು ನಿಮ್ಗೆ ಕೇಳ್ತಾರೆ, ನಿಮ್ಗೆ ಏನಾದ್ರೂ ಯಾವ್ದ್ರ ಕುರಿತಾಗಿ ಏನಾದ್ರೂ ನಿಮ್ಮಲ್ಲಿ ಒತ್ತಡ ಇದೆಯಾ, ಯೋಚನೆ ಇದೆಯಾ ಎಂಬುದಾಗಿ ಅವ್ರು ನಿಮ್ಮನ್ನ ಕೇಳ್ತಾರೆ. Because this will affect your body. ಈ ಒಂದು ಯೋಚನೆಗಳು, ಚಿಂತೆಗಳು ನಿಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತವೆ. But the Bible very clearly says, my dear brothers and sisters, do not worry, because by worrying you cannot achieve anything. So don't worry. ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತೆ, ಪ್ರಿಯರೇ, ನೀವುಗಳು ಚಿಂತೆ ಮಾಡಬೇಡಿರಿ, ಚಿಂತೆ ಮಾಡೋದ್ರ ಮೂಲಕವಾಗಿ ನೀವು ಯಾವುದನ್ನು ಸಾಧಿಸಲಿಕ್ಕೆ ಸಾಧ್ಯತಿಲ್ಲ ಎಂಬುದಾಗಿ. So what is the promises there? ಏನಾದ್ರೂ ವಾಗ್ದಾನಗಳು ಇಲ್ಲಿ ಇವೆಯೋ? ಕರ್ತನು ಕೊಡುವಂತ ವಾಗ್ದಾನಗಳು. What is the promise? ಯಾವ ವಾಗ್ದಾನವನ್ನು ಆತನು ಇಲ್ಲಿ ಕೊಡ್ತಾ ಇದ್ದಾನೆ? Yeah, what is that? So here is a man, no, this is the Gentile. He is running after these things. He is trying to get all these things. ಇಲ್ಲಿ ಒಬ್ಬ ಅನ್ಯನಿದ್ದಾನೆ, ಇವನೇನ್ ಮಾಡ್ತಾ ಇದ್ದಾನೆ? ಒಂದು ಮನೆಗೋಸ್ಕರ, ಒಂದು ಕಾರ್ಗೋಸ್ಕರ, ಒಂದು ಬಂಗ್ಲೆಗೋಸ್ಕರ ಆತನು ಹೋರಾಡ್ತಾ ಇದ್ದಾನೆ. He is running after these things. ಈ ಎಲ್ಲವುಗಳ ಹಿಂದೆ ಓಡ್ತಾ ಇದ್ದಾನೆ. But Jesus is telling what you need to do. ಆದ್ರೆ ಕರ್ತನಾದ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾನೆ? You follow me.
ನೀವು ನನ್ನನ್ನು ಹಿಂಬಾಲಿಸಿರಿ. You seek me. ನೀವು ನನ್ನನ್ನು ಹಿಂಬಾಲಿಸಿರಿ. You strive after me. ನನಗೋಸ್ಕರ ನೀವು ಹೋರಾಡ್ರಿ, ನನ್ನನ್ನು ಹಿಂಬಾಲಿಸಿರಿ. I will add these things to you. ಆಗ ಆತನು ಹೇಳುವಂತದ್ದು, ನೀವು ನನ್ನ ಹಿಂದೆ ಬರುವುದಾದ್ರೆ ಇವುಗಳನ್ನು ನಾನು ನಿಮಗೆ ಕೊಡುತ್ತೇನೆ. He says, I will add to you. ಅವುಗಳನ್ನು ನಿಮಗೆ ಕೂಡಿಸಿ ಕೊಡುತ್ತೇನೆ. Yeah, it is not that you are going and doing that, getting it, but God is adding it to you at the right time. ನೀವು ಅವುಗಳ ಹಿಂದೆ ಓಡುವುದಲ್ಲ, ಆದರೆ ತಕ್ಕ ಸಮಯದಲ್ಲಿ ಆತನು ನಿಮಗೆ ಅವುಗಳನ್ನು ಕೂಡಿಸಿ ಒದಗಿಸಿ ಕೊಡುವವನಾಗಿದ್ದಾನೆ. But you need to seek His kingdom and His righteousness. ಆದರೆ ನೀವು ಆತನ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಬೇಕಾಗಿದೆ. What a promise. ಇಂಥ ಒಂದು ಅದ್ಭುತವಾದಂತಹ ಒಂದು ವಾಗ್ದಾನ. So seek his kingdom and all these things shall be added unto you. ಆತನ ರಾಜ್ಯಕ್ಕಾಗಿ ನಾವು ತವಕ ಪಡಬೇಕು. ಆಗ ಇವು ಎಲ್ಲವುಗಳು ಕೂಡಿಸಿ ನಮಗೆ ಕೊಡಲ್ಪಡುವಂತವುಗಳು ಆಗಿವೆ. Many times, many of the promises in the scripture has a responsibility to do, and then God says, I will do that. ಅನೇಕ ದೇವರ ವಾಕ್ಯಗಳಲ್ಲಿ ಅನೇಕ ವಾಗ್ದಾನಗಳನ್ನು ನಾವು ನೋಡುವಾಗ ಅದರ ಒಟ್ಟಿಗೆ ಜವಾಬ್ದಾರಿಗಳು ಸಹ ಕೊಡಲ್ಪಟ್ಟಿವೆ. ಆ ಜವಾಬ್ದಾರಿಗಳನ್ನು ಮಾಡುವಾಗ ವಾಗ್ದಾನಗಳನ್ನು ಆತನು ನಮ್ಮ ಜೀವಿತಗಳಲ್ಲಿ ನೆರವೇರಿಸುವವನಾಗಿ. Many times we want all these things, but we don't want to do this. ಅನೇಕ ಸಾರಿ ಆ ಎಲ್ಲ ವಿಷಯಗಳು, ಭೌತಿಕ ವಿಷಯಗಳು ನಮಗೆ ಬೇಕು, ಇದನ್ನ ನಾವು ಮಾಡೋದಿಲ್ಲ. ನಾವು We will be like the Gentiles, striving after those things. ನಾವುಗಳು ಅನ್ಯರ ಹಾಗೆ ಈ ಪ್ರಾಪಂಚಿಕ ವಿಷಯಗಳ ಹಿಂದೆ ನಾವು ಓಡುವಂತವರಾಗಿದ್ದೇವೆ. So we understood this is a method. First you understood about God. ಮೊದಲನೇದಾಗಿ ನಾವು ದೇವರ ಕುರಿತಾಗಿ ನಾವುಗಳು ಅರ್ಥ ಮಾಡಿಕೊಂಡೆವು. We understood that He is a Father. ಆತನು ನಮ್ಮ ಪರಲೋಕದ ತಂದೆ ಎಂಬುದಾಗಿ ನಾವು ನೋಡಿಕೊಂಡೆವು. He knows and feeds us and cares for us. ಆತನು ನಮಗೆ ಒದಗಿಸಿಕೊಡುತ್ತಾನೆ, ಆತನು ನಮಗೆ ಪೂರೈಕೆ ಮಾಡುತ್ತಾನೆ, ಆತನು ನಮ್ಮನ್ನ ತಿಳಿದವನಾಗಿದ್ದಾನೆ. Then we understood about man. ನಾವುಗಳು ಮನುಷ್ಯನ ಕುರಿತಾಗಿ ನಾವುಗಳು ಅರ್ಥ ಮಾಡಿಕೊಂಡೆವು. ನಾವು ಬಹಳ ಅಲ್ಪ ವಿಶ್ವಾಸಿಗಳು ಮತ್ತು ನಾವು ಅನೇಕ ವಿಷಯಗಳ ಕುರಿತಾಗಿ ನಾವು ಚಿಂತೆ ಮಾಡುತ್ತೇವೆ. ಆದರೆ ದೇವರು ನಮಗೆ ಏನನ್ನ ಮಾಡಲೇಬೇಕೆಂಬುದಾಗಿ ಆತನು ತೋರಿಸಿಕೊಟ್ಟಿದ್ದಾನೆ. ಆತನು ನಮಗೆ ಯಾವ ವಾಗ್ದಾನಗಳನ್ನು ಕೊಟ್ಟಿದ್ದಾನೆ, ಆತನು ನಮಗೆ ಯಾವ ಎಚ್ಚರಿಕೆಗಳನ್ನು ಸಹ ಕೊಡುತ್ತಾ ಇದ್ದಾನೆ. ಈಗ ನೀವು ಒಂದು ಪ್ಲಸ್ ಸೈನ್ ಅನ್ನ ಒಂದು ಚಿಹ್ನೆಯನ್ನ ನೀವು ಬರ್ಕೊಳ್ರಿ ನಿಮ್ಮ ಒಂದು ಹಾಳೆ ಮೇಲೆ. ಈ ಎಲ್ಲವುಗಳನ್ನ ನಾನು ಅರ್ಥ ಮಾಡಿಕೊಂಡ ನಂತರ ನಾನು ಏನನ್ನು ಮಾಡಬೇಕು? ನೀವು ವೈಯಕ್ತಿಕವಾಗಿ ನಿಮ್ಮ ಜೀವಿತಕ್ಕೆ ಅದನ್ನ ಅಳವಡಿಸಿಕೊಳ್ಳಿರಿ. That is a personal decision that you are making with God in transforming your mind. ನಿಮ್ಮ ಮನಸ್ಸುಗಳನ್ನ ನೀವು ನೂತನ ಮಾಡಿಕೊಳ್ಳುತ್ತಾ ದೇವರ ಒಟ್ಟಿಗೆ ನೀವುಗಳು ಒಡಂಬಡಿಕೆ ಮಾಡಿಕೊಳ್ಳುವಿರಿ. So what is the decision? ಯಾವ ನಿರ್ಧಾರವನ್ನ ನೀವು ಮಾಡಿಕೊಳ್ತೀರಾ? And again, it varies from person to person. ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ವ್ಯತ್ಯಾಸವಾಗಿರುತ್ತೆ. Many times when we study the scriptures, we know all these facts. ಅನೇಕ ಬಾರಿ ನಾವು ಈ ಒಂದು ಭಾಗವನ್ನು ಓದಿದಾಗ ಎಲ್ಲವುಗಳು ನಮಗೆ ತಿಳಿದಿರುತ್ತೆ ನಮಗೆ. But many times we don't put it into practice. ಅನೇಕ ಬಾರಿ ಅವುಗಳನ್ನ ನಾವು ಅಭ್ಯಾಸ ಮಾಡುವುದಿಲ್ಲ. My dear brothers and sisters, the word of God is given to us not to know but to obey. ದೇವರ ವಾಕ್ಯವು ಪ್ರಿಯರೇ ನಮಗೆ ಕೊಡಲ್ಪಟ್ಟಿರುವಂಥದ್ದು ಬರೀ ತಿಳ್ಕೊಳ್ಳೋದಕ್ಕೋಸ್ಕರ, ಜ್ಞಾನಕ್ಕಾಗಿ ಅಲ್ಲ, ಆದರೆ ಅವುಗಳನ್ನ ಮಾಡಲಿಕ್ಕಾಗಿ. So when I know that I should not worry, so I will write, I will not worry from today onwards. ಈಗ ನಾನೇನ್ ಮಾಡಬೇಕು, ನನ್ನ ಜೀವಿತವನ್ನು ಅಳವಡಿಸಿಕೊಳ್ಬೇಕು ಪ್ರಾಯೋಗಿಕವಾಗಿ ನಾವು ನೋಡುವಾಗ, ಮೊದಲನೇದಾಗಿ ನಾನು ಚಿಂತೆ ಮಾಡುವುದಿಲ್ಲ. I will seek His kingdom. ನಾನು ಆತನ ರಾಜ್ಯಕ್ಕಾಗಿ ತವಕ ಪಡುತ್ತೇನೆ. And I will do the things that God wants me to do. ದೇವರು ನಾನು ಏನನ್ನ ಮಾಡಬೇಕೆಂಬುದಾಗಿ ಬಯಸುತ್ತೇನೋ ಅದನ್ನೇ ನಾನು ಮಾಡುತ್ತೇನೆ. So in that way I walk with God every day in my life. ನನ್ನ ಜೀವಿತದ ಪ್ರತಿ ದಿವಸವೂ ಹೀಗೆ ಆತನ ಒಟ್ಟಿಗೆ ನಡೆಯುತ್ತೇನೆ. You can do this as part of your quiet time. Take a notebook, read your Bible, take a passage, go to a quiet place
and do this every day in your life, I want to tell you, if you do this regularly, it will change your life. ನನ್ನ ಪ್ರೀತಿಯ ಸಹೋದರ ಸಹೋದರಿಗಳೇ, ಪ್ರತಿದಿನವೂ ನಿಮ್ಮ ಏಕಾಂತದ ಮೌನದ ಸಮಯದ ಧ್ಯಾನದ ಸಮಯದಲ್ಲಿ ಆ ಒಂದು ಭಾಗವಾಗಿ ಇದನ್ನು ಮಾಡಿರಿ. ಇದನ್ನ ಮಾಡುತ್ತಾ ಹೋಗುವ ನಿಮ್ಮ ಜೀವಿತಗಳಲ್ಲಿ ದೊಡ್ಡ ಬದಲಾವಣೆಯನ್ನ ನೀವು ಕಾಣುವಿರಿ. And sometimes it may not be there, all things may not be there, but this is a way for you to understand the scriptures. ಈ ಎಲ್ಲವುಗಳು ಅಲ್ಲಿ ಇರಲೇಬೇಕಂತಲ್ಲ, ಕೆಲವುಗಳಲ್ಲಿ ಇರಬಹುದು, ಆದರೆ ಇವುಗಳನ್ನ ಅನುಸರಿಸಿ ನಡೆಯಬೇಕಾಗಿದೆ. So may the Lord help us not only to know it, but to transform us in our lives. ನಾವುಗಳು ಬರೀ ತಿಳ್ಕೊಳ್ಳುವಂಥದ್ದಲ್ಲ, ಆದರೆ ನಮ್ಮ ಜೀವಿತಗಳನ್ನ ಬದಲಾವಣೆ ಮಾಡಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. Let us lead a life that trusts God and obey Him and follow His standards by reading the scriptures and changing our minds. ದೇವರ ವಾಕ್ಯಗಳನ್ನ ಓದುತ್ತಾ ಅಭ್ಯಾಸ ಮಾಡುತ್ತಾ ನಮ್ಮ ಮನಸ್ಸುಗಳನ್ನ ನೂತನ ಮಾಡಿಕೊಳ್ಳುವ ಹಾಗೆ ದೇವರು ನಮಗೆ ಸಹಾಯ ಮಾಡಿ. May the Lord bless these words to us. ದೇವರು ಎಲ್ಲಾ ವಾಕ್ಯಗಳನ್ನು ನಮಗೆ ಆಶೀರ್ವಾದ ಮಾಡಿಕೊಡಲಿ.